ನಮ್ಗೆ 7ನೇ ದಿನಕ್ಕೆ ಇವತ್ತು 7ನೇ ದಿನ. ಮೇಡಮ್ ಅವ್ರ ಬಗ್ಗೆ, ಉಮಾ ಮೇಡಮ್ ಅವ್ರ ಬಗ್ಗೆ ಸ್ವಾಗತ ಮೇಡಮ್ ಅವ್ರಿಗೆ ಈ ಒಂದು ಸತ್ಸಂಗಕ್ಕೆ ಸ್ವಾಗತ. 7ನೇ ದಿನಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಮೇಡಮ್ ಅವ್ರ ಬಗ್ಗೆ ಏನು ಹೇಳೋ ಹಾಗಿಲ್ಲ, ಎಲ್ಲ ಚಿರಪರಿಚಿತರ ಆಗಿದ್ದಾರೆ. ಸೊ ಮುಂದುವರಿಸ್ಬೇಕು ಅಂತ ನಿಮಗೆ ಕೋರ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಎಲ್ಲ ಧ್ಯಾನ ಬಂಧುಗಳಿಗೆ ಬೆಳಗಿನ ಶುಭೋದಯಗಳು. ಎಂದಿನಂತೆ ನಾವು ಈ ಪಾಠ ಮಾಡ್ತಾ ಇದೀವಿ. ಪಾಠ ಅಂತ ಹೇಳುದು ಸ್ವಾಧ್ಯಾಯ ಮಾಡ್ತಾ ಬಂದಿದ್ದೀವಿ. ಇವತ್ತು 7ನೇ ದಿನ. ಆತ್ಮಲೋಕದ ನಿಯಮದ ಬಗ್ಗೆ ನಾವು ತಿಳಿತಾ ಬಂದೀವಿ. ಅವ್ರು ಯಾವ ರೀತಿ ಅವ್ರ ಅಮ್ಮನಿಗೆ ಋತು ಮತ್ತೆ ವಿಸ್ಮಯ ಅವರಿಬ್ರು ಮಕ್ಕಳು ಅವ್ರ ತಾಯಿಯಾದಂತಹ ಖುರ್ಷಿದ್ ಭಾವನಗ್ರಿ ಅವರಿಗೆ ಅಲ್ಲಿಯ ನಿಯಮಗಳನ್ನ ಹೇಳ್ತಾ ಬಂದಿದ್ದಾರೆ. ಅದನ್ನೆಲ್ಲ ಜನಕ್ಕೂ ತಿಳಿಸುವಾಗ ಮಾಡಿ ಅಂತನೂ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ತುಂಬ ನಾವು ಅದರ ಗೊತ್ತಿಲ್ಲದೆ ಇರುವಂಥ ಇದರಲ್ಲಿ ಏನೇನೋ ತಪ್ಪುಗಳು ಮಾಡಿಬಿಡ್ತೀವಿ. ಹಾಗಾಗಿ ಇದು ನಿಜ ಗೊತ್ತಾದ್ಮೇಲೆ ಜನಗಳಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರು ಒಂದೊಂದು ದಿನ ಒಂದೊಂದು ವಿಷಯದ ಬಗ್ಗೆ ಹೇಳ್ತಾ ಬಂದಿದ್ದಾರೆ. ಇವತ್ತು ನಾವು ಮುಂದುವರಿದ ಭಾಗವನ್ನ ನೋಡೋಣ. ಆತ್ಮಗೆ ಮಾರ್ಗದರ್ಶಕರು ಇದ್ದಾರೆ ಅಂತ ಹೇಳಿ ಹೇಳ್ತಾರವರು. 3/6/1981 ದಿನದಂದು ಆತ್ಮದ ಮಾರ್ಗದರ್ಶಕರು ಪ್ರತಿಯೊಂದು ಭೂಮಿ ಮೇಲಿರೋ ಪ್ರತಿಯೊಂದು ಆತ್ಮಕ್ಕೂ, ಜೀವ ಅಂತ ಹೇಳಿ ಇಲ್ಲ ಆತ್ಮ, ಎಲ್ಲ ಆತ್ಮಗಳಿಗೂ ಒಬ್ಬರು ಮಾರ್ಗದರ್ಶಕರು ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಅರಿವಿಗೆ ಅದು ಎಲ್ಲಿವರೆಗೂ ನಾವು ಧ್ಯಾನಕ್ಕೆ ಬರಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳಲ್ಲ, ಅದ್ರ ಬಗ್ಗೆ ನಮ್ಗೆ ಯಾವುದೇ ಒಂದು ಅರಿವು ಇರಲ್ಲ. ನೀವೇನೇ ತಪ್ಪು ಮಾಡ್ರಿ, ಆ ದರ್ಶಕರು ನಿಮಗೆ ಸರಿ ದಾರಿ ಅದನ್ನ ತೋರ್ಸಕ್ ನೋಡ್ತಾ ಇರ್ತಾರೆ. ಅದ್ರ ಬಗ್ಗೆ ನಮಗೆ ಗೊತ್ತಾಗಲ್ಲ. ಕೆಲವೊಂದ್ಸಲ ಆ ಸರಿ ದಾರಿ ಮಾಡಕ್ಕೆ ನೀವು ಹೇಗೆ ಅದನ್ನ ನಿಮ್ಮ ಮೇಲೆ ಪ್ರಭಾವ ಬೀರ್ಸ್ಕೊಂತೀರಿ ಅನ್ನೋದನ್ನ ನೀವು ನಿಮ್ಮ ಸೂಕ್ತ ಮನುಷ್ಯನ ಜೊತೆಗೆ ಕನೆಕ್ಟ್ ಆಗಿರ್ಬೇಕು. ಅದನ್ನ ಎಚ್ಚರಿಸ್ಕೊಂಡಿರ್ಬೇಕು. ಅದು ಮಲ್ಕೊಂಡಿದ್ರೆ, ಅದು ನಿಷ್ಕ್ರಿಯ ಆಗೋಗಿದ್ರೆ ಅದು ಯಾವುದೇ ರೀತಿ ನಿಮಗೆ ಮಾರ್ಗದರ್ಶನ ಮಾಡಲ್ಲ. ಅದು ಎಲ್ಲ ಉನ್ನರ ಮೇಲಿನ ಆತ್ಮಗಳ ಜೊತೆ ಕನೆಕ್ಟೆಡ್ ಇರುತ್ತೆ. ಏನು ಸೂಕ್ತ ಮನಸ್ಸನ್ನು ನಾವು ಅದ್ರ ಜೊತೆ ಕನೆಕ್ಟ್ ಇದ್ರೆ ನಮ್ಮ ಪ್ರತಿಯೊಂದು ವಿಷಯನೂ ತಿಳಿತಾ ಹೋಗುತ್ತೆ. ನಾವು ಅವರು ಗೈಡ್ ಮಾಡೋದನ್ನ ನಾವು ಅರ್ಥ ಮಾಡ್ಕೊಂತ ಹೋಗ್ತೀವಿ. ಆದರೆ ನಿಮ್ಮ ಮಾರ್ಗದರ್ಶನ ಅಂತೂ ನಿಮ್ಮ ಭೌತಿಕ ಮನಸ್ಸಿನ ಮೂಲಕ ನಿಮ್ಮ ಸೂಕ್ತ ಮನಸ್ಸು ನಿಷ್ಕ್ರಿಯಗೊಂಡದ್ರಿಂದ ಅದು ಏನು ನಿಮ್ಗೆ ಹೇಳೋಕ್ಕಾಗಲ್ಲ. ಹಾಗಾಗಿ ನಾವೇನು ತಪ್ಪು ಮಾಡ್ತೀವಿ ಏನು ಅನ್ನೋದು ನಮಗೆ ಗೊತ್ತೇ ಆಗಲ್ಲ ಅಂತ ಹೇಳ್ತಾರೆ ಇಲ್ಲಿ. ಆದರೆ ನಿಮಗಿದು ಗೊತ್ತಿರಲಿ, ಮತ್ತೊಬ್ಬರನ್ನ ಕಷ್ಟಕ್ಕೆ ಸಿಕ್ಸೋದ್ರಿಂದ ನಿಮಗೆ ಕೆಲವು ವಿಷಯಗಳು, ವಿಪರೀತ ವಿಷಯ ಸಿಗ್ಬೋದು ನಿಮ್ಮ ಜೀವನದಲ್ಲಿ. ಹಾಗಾಗಿ ಎಚ್ಚರವಾಗಿರಿ, ಹುಷಾರಾಗಿರಿ ಅಂಥೇಳಿ ನಿಮ್ಮ ಅಹಂಕಾರನ ತ್ಯಜಿಸಿ ಬೇರೆಯವ್ರಿಗೆ ಹಾನಿ ಮಾಡೋಕ್ಕೆ ಬಯಸಬೇಡಿ. ಮತ್ತು ನಿಮಗೆ ನೀವೇ ಪ್ರಶ್ನಿಸ್ಕೊಳ್ತಾ ಇರಿ, ಇದನ್ನ ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂಥೇಳಿ. ಈ ವಿಷಯ ಇಲ್ಲಿ ಅವರು ನಮ್ಮ ಪ್ರತಿಯೊಂದು ಆತ್ಮಕ್ಕೂ ಸಲಹೆಗಾರ ಅಂದರೆ ಮಾರ್ಗದರ್ಶಕರು ಇದ್ದೇ ಇರ್ತಾರೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಆಮೇಲೆ ಮುಂದಿನ ದಿನ 4/6/1981 ಅವಳಿ ಆತ್ಮಗಳ ಬಗ್ಗೆ ಹೇಳಿದ್ದಾರೆ. ಅವಳಿ ಆತ್ಮಗಳು ಇದ್ದಾವೆ. ಒಂದೊಂದ್ಸಲ ಒಂದು ಆತ್ಮ ಕೆಳಗಿರುತ್ತೆ, ಒಂದು ಆತ್ಮ ಅಲ್ಲಿ ಮೇಲಿರುತ್ತೆ. ಪ್ರತಿಯೊಂದು ಆತ್ಮಕ್ಕೂ ಒಂದೊಂದು ಅವಳಿ ಅಂತ ಇರುತ್ತಂತೆ. ಆ ಅವಳಿ ಆತ್ಮ ಒಂದು ಉನ್ನತ ಮಟ್ಟದಲ್ಲಿರ್ಬೋದು, ಇಲ್ಲ ಕೆಲವೊಂದು ಕೆಳ ಹಂತದಲ್ಲಿ ಇರ್ಬೋದು. ನನಗಿದು ಒಂದು ಯಾಕೋ ಅಂತ ಅಷ್ಟರ ಮಟ್ಟಿಗೆ ನನಗಿದು ಕನ್ಫ್ಯೂಸ್ ಅನ್ನಿಸ್ತು. ನಾವು ಕೆಲವೊಂದು ಮಕ್ಕಳು ಮಾತ್ರ ಅವಳಿಯಾಗಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಹೇಳ್ತಾರೆ ಅವರು ಪ್ರತಿಯೊಬ್ಬ ಆತ್ಮಕ್ಕೂ ಒಂದು ಅವಳಿ ಅನ್ನೋದು ಇರುತ್ತೆ ಅಂತ ಹೇಳ್ಬಿಟ್ಟು. ಅದು ಇಮೇಜ್ ಥರನೋ, ನಮ್ಮ ನೆರಳು ಅಂತೀವಲ್ಲ ಆ ಥರನೋ ಏನೋ ಇದು. ಅದು ಅಷ್ಟು ನನಗೆ ಅವಳಿ ಅಂದ್ರೆ ನಾನು ಅವ್ರಿಗೆ ಅನ್ಕೊಂಡೆ. ಅವ್ರು ಹೇಳ್ತಾ ಹೋಗಿದ್ದಾರೆ ಅದ್ರ ಬಗ್ಗೆ. ಕೆಳ ಹಂತದಲ್ಲಿರಿಗೆ ತಮ್ಮ ಅವಳಿಗಳು ಮೇಲ ಹಂತಕ್ಕೆ ಬರುವವರೆಗೂ ಅವ್ರ ಪ್ರಗತಿಗೋಸ್ಕರ ಕಾಯ್ತಾನೇ ಇರ್ಬೇಕು. ಅವಳಿ ಆತ್ಮ ಅವ್ರ ಮೇಲಿನ ಹಂತದಲ್ಲಿದೆ, ಒಂದು ಕೆಳಗಿನ ಹಂತದಲ್ಲಿದ್ದಾಗ ಅವ್ರಿಗೆ ಉನ್ನತಿನೇ ಇಲ್ಲ. ಇವ್ರು ಬರ್ತಾನೆ ಅವರು ಪೇಷನ್ಸ್ ಇಟ್ಕೊಂಡು ಕಾಯ್ತಾ ಇರ್ಬೇಕು. ಯಾಕಂದ್ರೆ ಆ ಪ್ರತಿಯೊಂದು ಆತ್ಮನೂ ಜೊತೆಗೆ ಸಾಗಬೇಕಾಗಿರ್ತೈತಿ.
ಆ ಕಾರಣಕ್ಕೋಸ್ಕರ ಆತ್ಮದ ಲೋಕದಲ್ಲಿರೋ ಕರ್ಮ ಸಾಗಿಸಲ್ಲ ಅಂತ ಭೂಮಿಗೆ ಬಂದಿರ್ತಾರೆ. ಅಂದ್ರೆ ಬೇಗನೆ ಆ ಆತ್ಮದ ಅವಳು ಇನ್ನೊಂದು ಆತ್ಮದ ಜೊತೆಗೆ ಹೋಗ್ಬೇಕಂತ ಭೂಮಿಗೆ ಬಂದಿರ್ತಾರೆ. ಆ ಭೂಮಿಗೆ ಬಂದು ಇಲ್ಲಿ ಒಳ್ಳೆ ರೀತಿನಾಗ ನಡ್ಕೊಂಡು ತಮಗೆ ತಾವು ಒಳ್ಳೆ ಇವಾಲ್ವ್ ಆಗಿ ತಮ್ಮ ಅವಳಿ ಆತ್ಮನ ಸೇರ್ಬೇಕು. ನಿಜಕ್ಕೂ ಭೂಮಿಯಲ್ಲಿರುವ ಅವಳಿಯನ್ನು ಮೇಲಿನ ಹಂತಕ್ಕೆ ಕರೆದುಕೊಂಡು ಹೋಗೋದು ಬಹಳ ಕಷ್ಟದ ಕೆಲಸ. ಅದನ್ನು ಹೇಳಿದ್ದಾರೆ, ನಿಮ್ಗೆ ನಂಬಕ್ಕೂ ಆಗಿಲ್ಲ ಇದನ್ನ. ಅದು ಬಹಳ ಕಷ್ಟ ಸಾಧ್ಯ. ಯಾಕಂದ್ರೆ ಅಲ್ಲಿ ಆತ್ಮಗಳು ತಮ್ಮ ಅವಳಿಗಳು ಒಳ್ಳೇದಾಗಿದ್ರು ಕೆಟ್ಟದಾಗಿದ್ರು ಜೊತೆ ಜೊತೆ ಸಾಗ್ಬೇಕಲ್ಲಿ. ಅವ್ರು ಏನೇ ಆದ್ರೂ ಅವ್ರು ಕೆಟ್ಟದ್ ಮಾಡಿದ್ರೆ ಇವ್ರಿಗೆ ಎಫೆಕ್ಟ್ ಆಗತ್ತೆ ಅದು. ಹಂಗಾಗಿ ಆಗ್ಲೇ ಹೇಳ್ದಂಗೆ ಆತ್ಮ ಪ್ರತಿಯೊಬ್ಬರ ಜೊತೆಗೆ ಸಾಗ್ಲೇಬೇಕು. ಭೂಮಿಯಲ್ಲಿರೋ ಅವ್ರ ಅವಳಿ ಆತ್ಮ ಏನಿದೆ ಅಲ್ಲ, ಸರಿಯಾದ ದಾರಿಯಲ್ಲಿ ನಡೆಯುವಂತೆ ಮಾಡೋದು ನಮ್ಗೆ ಅತೀವ ಕಷ್ಟಕರ. ಅವ್ರನ್ನ ಸರಿ ದಾರಿಗೆ ತರೋದನ್ನು ಬಹಳ ಕಷ್ಟ ಆಗತ್ತೆ. ಆದ್ರೆ ಇದನ್ನ ನಾವು ಆತ್ಮದ ಲೋಕದಲ್ಲಿ ನಿಮ್ಗೆ ನಿಜವಾಗ್ಲೂ ಕಷ್ಟವಾಗೋದು ಯಾವಾಗ ಗೊತ್ತಾ ಅಂದ್ರೆ, ಭೂಮಿ ಮೇಲಿರುವ ಈ ಅವಳಿ ಆತ್ಮದಲ್ಲಿ ನೀವು ಆತ್ಮಲೋಕದಲ್ಲಿದ್ದೀರಿ. ಭೂಮಿ ಮೇಲಿರುವ ನಿಮ್ಮ ಸುಪ್ತ ಮನಸ್ಸು ನಿಷ್ಕ್ರಿಯ ಆಗ್ಬಿಟ್ಟಿದೆ ಪೂರ್ತಿ. ಯಾವುದೇ ರೀತಿಯಾದ ನಿಖರ ಮಾರ್ಗದರ್ಶಕರಿಲ್ಲ. ಅಂತ ಟೈಮಲ್ಲಿ ಅವಳಿ ಆತ್ಮಕ್ಕೆ ಏನು ಮಾಡೋಕ್ಕಾಗಲ್ಲ. ಆಗ ಈ ಮೇಲಿನ ಆತ್ಮಕ್ಕೆ ತುಂಬಾ ಕಷ್ಟ ಆಗುತ್ತೆ. ಕೆಲವೊಂದು ಅದೃಷ್ಟವಂತ ಅಂತ ಅವಳಿಗಳಿರ್ತಾವು. ಒಂದೇ ಹಂತದಲ್ಲಿರೋರು ಅವ್ರು ಬಹಳ ಲಕ್ಕಿ ಅಂತ ಹೇಳ್ಬೋದು. ಕೆಲವೊಂದು ಮತ್ತೊಂದು 2, 3, ಒಂದು 10, 20, 30 ಈ ತರ ಜನ್ಮ ತಗೊಂಡಾಗ ಸರಿ ಹೋಗಿ ಒಂದಾಗ್ಬಿಡ್ತಾರಂತೆ ಎರಡು ಆತ್ಮ. ಕೆಲವೊಮ್ಮೆ 500, 600 ಹಿಂಗ್ ವರ್ಷಗಳೇ ಹೋಗ್ಬೋದು. ಹಾಗಾಗಿ ಈ ಅವಳಿ ಆತ್ಮಗಳ ಬಗ್ಗೆ ನಮ್ಗೆ ಎಚ್ಚರಿಕೆ ಏನಂದ್ರ, ಈ ನಾವು ಇಂಥ ಪರಿಸ್ಥಿತಿಯಲ್ಲಿ ನಾವೇನು ಮಾಡ್ಬೇಕಂದ್ರ, ಭೂಮಿಯಲ್ಲಿನ ತನ್ನ ಅವಳಿ ಆತ್ಮವನ್ನ ಕಾಪಾಡಿಕೊಳ್ಳಲು ಆತ್ಮಲೋಕದ ಅವಳಿಗೆ ಬಹಳ ಕಷ್ಟ ಆಗ್ಬಿಡ್ತೈತಿ. ಅದಕ್ಕೆ ದಯಮಾಡಿ ಸನ್ಮಾರ್ಗದಲ್ಲಿ ನಡೆಯೋದನ್ನ ಕಲೀರಿ. ನಿಮಗೆ ನೀವು ಅನಲೈಸ್ ಮಾಡ್ಕೊಳ್ಳಿ. ಅನಲೈಸ್ ಸೀಟಿನ ನಾಳೆ ಇಲ್ಲ ನಾಡಿದ್ದು ನಾನು ಹೇಳ್ತೀನಿ. ಇವತ್ತು ನಾಳೆ ನಾವು ಪಾರ್ಟ್ 1 ಮುಗಿಸ್ಬಿಟ್ಟು ನಾಡಿದ್ದು ನಾವು ಸೆಲ್ಫ್ ಅನಲೈಸ್ ವಿಶ್ಲೇಷಣೆ ನಮ್ಮನ್ನು ನಾವು ಯಾವ ರೀತಿ ನೋಡ್ಬೇಕು ಅನ್ನೋದನ್ನ ಅವ್ರು ನಮ್ಗೆ ರಿಕ್ವೆಸ್ಟ್ ಮಾಡ್ತಾರೆ. ನೀವು ಸನ್ಮಾರ್ಗದಲ್ಲಿ ನಡೆಯೋ ಮೂಲಕ ಬೇಗನೆ ನಿಮ್ಮ ಅವಳಿ ಆತ್ಮನ ಸೇರ್ಬೋದು. ನಿಮಗೋಸ್ಕರ ಕಾಯ್ತಾ ಇರೋ ಅದಕ್ಕೆ ಅದ್ರ ಜೊತೆ ನೀವು ಸೇರ್ಬೋದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರಲ್ಲ. ಉನ್ನತ ಹಂತಕ್ಕೇರಿ ಮುಂದಿನ ದಿನ 5/6/1981 ಒಳ್ಳೆಯದ ಇಲ್ಲ ಕೆಟ್ಟದ್ದು ನೀವೇ ಆಯ್ಕೆ ಮಾಡ್ಕೊರಿ. ಇದನ್ನ ಹೇಳ್ತಾನೆ ಬಂದಿದ್ವಿ ನಾವು. ಇದು ಮಧ್ಯ ಮಧ್ಯ ಟಾಪಿಕ್ ಅಲ್ಲಿ ಇದು ಕವರ್ ಆಗ್ತಾನೆ ಬಂದಿದೆ. ಈ ವಿಷಯದ ಬಗ್ಗೆ ಈಗ ನಿಮಗ್ ನೀವೇ ಕೇಳ್ಕೊಳ್ಳಿ. ನಾ ಇದನ್ನ ಮಾಡಬಾರ್ದು ಅಂತೀನಿ, ಹಂಗೂ ನಾವು ಮಾಡ್ತೀವಿ ಕೆಟ್ಟ ಕೆಲ್ಸನ. ಅದು ಒಳ್ಳೇದ ಕೆಟ್ಟದ ಅನ್ನೋದು ನೀವು ಏನು ಪ್ರತಿಯೊಬ್ಬರಲ್ಲೂ ಒಳ್ಳೇದು ಕೆಟ್ಟದ್ದು ಎರಡೂ ಇರ್ತೈತಿ. ಆದ್ರೆ ಒಳ್ಳೇದನ್ನ ಆರಿಸ್ಕೊಂತೀರಿ ಕೆಟ್ಟದನ್ನ ಆರಿಸ್ಕೊಂತೀರಿ ಅನ್ನೋದು ನಿಮ್ಗೆ ಬಿಟ್ಕೊಟ್ಟದು. ಎಲ್ಲ ಮನುಷ್ಯನಲ್ಲೂ ಈಗ ನಾವು ಭೂಮಿ ಮೇಲೆ ಬಂದಿದ್ದೀವಿ ಅಂದ್ರೆ ಡ್ಯುಯಾಲಿಟಿ ಅನ್ನೋದು ಇದೆ, ದ್ವಂದ್ವ ಅನ್ನೋದು ಇರುತ್ತೆ. ಆ ದ್ವಂದ್ವತ್ವದಲ್ಲಿ ಕೆಲವೊಂದು ಪರಿಸ್ಥಿತಿಗೆ ಕೆಟ್ಟದನ್ನ ಆರಿಸ್ಕೋಬೇಕಿರ್ತ ಅಲ್ಲಿಂದ ಹೊರಗೆ ಬರ. ಆದ್ರೆ ನಾವು ಜಾಗೃತ ಸ್ಥಿತಿಲಿ ಇದ್ಕೊಂಡು ಏನನ್ನ ಆರಿಸ್ಕೊಂಡಿದೀವಿ, ಯಾವ ಪರಿಸ್ಥಿತಿಲಿ ಆರಿಸ್ಕೊಂಡಿದ್ವಿ ತಕ್ಷಣ ಅದ್ರ ಹೊರಗೆ ಬರ್ಬೇಕು. ನಾವು ಅದರಲ್ಲೇ ಹೋಗ್ಬಿಟ್ರೆ ಮತ್ತೆ ನಾವು ವಾಪಸ್ಸು ಒಳ್ಳೆಯ ಸ್ಥಿತಿಗೆ ಬರಕ ಕಷ್ಟ ಆಗುತ್ತೆ. ಮತ್ತೊಂದು ವಿಷಯ ಹೇಳ್ತಾರೆ ಇಲ್ಲಿ, ನೀವು ಇನ್ನೊಂದು ನೆನಪಿಟ್ಕೊಳ್ಳಿ. ಕೆಟ್ಟದನ್ನ ನಿಯಂತ್ರಿಸೋದು ಒಳ್ಳೆಯದನ್ನಷ್ಟೇ ಆರಿಸ್ಕೊಳ್ಳೋದು ಎಲ್ಲ ಸಮಯದಲ್ಲೂ ಸುಲಭ ಇಲ್ಲ. ಅದೇ ಹೇಳ್ತಾರೆ, ಕೆಟ್ಟದನ್ನ ತಗೊಂಡಾಗ ಒಳ್ಳೇದಷ್ಟು ಈಸಿ ಅಲ್ಲ. ಒಂದ್ಸಲ ನಾವು ಕೆಟ್ಟದ್ರೆ ಹೋದ್ರೆ ಅದರಿಂದ ಹೊರಗೆ ಬರೋದು ತುಂಬಾ ಕಷ್ಟ. ಅದೇ ನಾವು ಒಳ್ಳೆಯವರ ಇದ್ರಲ್ಲಿ ಹೋಗ್ತಾ ಇದ್ದಾಗ ನಮಗ್ ಒಳ್ಳೆ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ, ಇನ್ನು ಮೇಲೆ ಹೋಗ್ತಾ ಹೋಗ್ತೀವಿ. ಅದೇ ಕೆಟ್ಟದನ್ನ ನಾವೇನನ್ನ ಆರಿಸ್ಕೊಂಡ್ರೆ ಅದರಿಂದ ಮತ್ತೆ ವಾಪಸ್ ಒಳ್ಳೇದಕ್ಕೆ ಬರೋದು ಭಾರಿ ಒಳ್ಳೆ ಕಂಟ್ರೋಲಿಂಗ್ ಮನುಷ್ಯ ಯಾರು ಅವರು ಒಳ್ಳೆ ಮಾರ್ಗದಲ್ಲಿ ನಡೀತಾ ಇರ್ಬೇಕು. ಅವರಿಗೆ ಮಾರ್ಗದರ್ಶಕರು ಫ್ರೆಂಡ್ಸ್ ಆಗ್ಲಿ ಮಾಸ್ಟರ್ಸ್ ಆಗ್ಲಿ ಆ ಥರದವರು ಇದ್ರೆ ಅವರು ಒಂದು ದಿನದಲ್ಲಿ ಒಂದು ನಿಮಿಷನೂ ಕೆಟ್ಟ ದಾರಿ ಹಿಡಿದು ಏನೋ ಒಂದು ಪರಿಸ್ಥಿತಿಗೆ ಕಟ್ಟಬಿದ್ದು ಅವ್ರ ತಕ್ಷಣ ತಮ್ಮ ಒಂದು ಇದರಿಂದ ಹೊರಗೆ ಬರಕ್ ಸಾಧ್ಯ ಇದೆ ಅಂತ ಹೊಯ್ದಾಟ ಅನ್ನೋದು ದ್ವಂದ್ವತ್ವ ಅನ್ನೋದು ಬರುತ್ತೆ. ಆಗ ಮತ್ತೊಬ್ಬರನ್ನು ಹಿಂಸಿಸೋದ್ರಿಂದಲೇ ನಿಮಗೆ ಖುಷಿ ಅಡಗಿದೆ ಅನ್ನೋದು ಒಂದೊಂದ್ಸಲ ಅನ್ಸುತ್ತೆ. ಅವ್ರಿಗೆ ರಿಯಲೈಸ್ ಮಾಡಿಸ್ಬೇಕು ನಾವು, ಇಲ್ಲ ಅವ್ರಿಗೆ ಪಾಠ ಕಲಿಸ್ಬೇಕು. ಹಂಗಂತೂ ನಾವು ಮಾಡ್ತಾ ಹೋಗ್ತೀವಿ. ಕೆಟ್ಟ ಆತ್ಮ ಅಂದ್ರೆ ನೆಗೆಟಿವ್ ಯೋಚನೆ ಮಾಡೋರ ಜೊತೆ.
ಆಗ ಅಂಥದನ್ನು ನೀವು ಹಿಡ್ಕೊಂಡು ಅವ್ರನ್ನೇ ಕೆಟ್ಟ ಯೋಚನೆ ಮಾಡೋ ಆತ್ಮಗೆ ನೀವು ಸಪೋರ್ಟ್ ಮಾಡ್ತಾ ಅವ್ರಿಗೆ ಹಿಂಸಿಸ್ತಾ ಏನೋ ಮಾಡ್ತಾ ಹೋದ್ರೆ ಯಾರು ಅವಾಗ ನಿಮ್ಗೆ ರಕ್ಷಣೆ ಮಾಡಕ್ ಆಗಲ್ಲ, ರಕ್ಷಿಸಕ್ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೂ ಹುಷಾರಾಗಿ ನೀವು ಚೂಸ್ ಮಾಡ್ಕೊಳ್ಳಿ, ಒಳ್ಳೆಯ ಅಥವಾ ಇಲ್ಲ ಕೆಟ್ಟ ಆತ್ಮ. ಇದು ಭೂಲೋಕದಲ್ಲಿರೋರ ಬಗ್ಗೆ ಹೇಳ್ತಿದ್ದಾರೆ. ಅಲ್ಲಿ ಇದ್ಕೊಂಡು ನೀವು ಈ ಯಾವುದನ್ನ ಆ ದೇವರು ನಿಮ್ಮ ಉನ್ನತ ಆತ್ಮದ ಆಶೀರ್ವಾದ ಅಂದ್ರೆ ಅವರೇ ಸುಮ್ಮನೆ ನೀವು ಒಳ್ಳೆ ವ್ಯಕ್ತಿಯಲ್ಲಿ ಅವರಿಗೆ ನೀವು ಒಳ್ಳೆ ಪಾತ್ರರಾಗಿ ನಡ್ಕೋಬೇಕು ಅಂದ್ರೆ ನೀವು ಹುಷಾರಾಗಿ ಇದನ್ನ ಆರಿಸ್ಕೊಳ್ಳಿ. ನಿಮ್ಮ ಸಂಘನ ಒಳ್ಳೆಯವರೋ ಕೆಟ್ಟವರಲ್ಲಿ ಇದ್ದೂ ಕೂಡ ಕಮಲ ಯಾವ ರೀತಿ ಕೆಸರಿನಲ್ಲಿ ಇದ್ಕೊಂಡ್ರು ಅದು ತಾನು ಒಳ್ಳೇದನ್ನೇ ಬೀರುತ್ತೆ. ಆಗ ಆ ಶಕ್ತಿ ನಮ್ಮಲ್ಲಿ ತಂದುಕೋಬೇಕು. ನಾವು ಅಲ್ಲಿದ್ದು ಕೆಟ್ಟ ಸಂಘದ ಮಧ್ಯ ಅಲ್ಲೂ ನಾವು ಒಳ್ಳೇದನ್ನ ಅವ್ರಿಗೆ ಏನೋ ಒಂದು ಅದಕ್ಕೇನೆ ಧ್ಯಾನ ಹೇಳ್ಕೊಡಿ. ಧ್ಯಾನ ಒಂದು ಮಾಡಿ ಸಾಕು, ನಿಮ್ಮಲ್ಲೆಲ್ಲ ರೀತಿ ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ. ನಮ್ಮಲ್ಲಿ ಅದು ಇತ್ತಂದ್ರೆ ಅದೇ ಪ್ರಚಾರ, ಧ್ಯಾನ ಪ್ರಚಾರ ಕೇಳೋದನ್ನ ಮಾಡ್ತಾ ಹೋಗ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಅವರು. ಮುಂದಿನ ದಿನ 6/6/1981 ದಿನ ಆತ್ಮ ಸಂವಹನ ಭೂಮಿ ಮೇಲಿನ ಪ್ರೀತಿ ಪಾತ್ರನ್ನು ಸಾಂತ್ವನಗೊಳಿಸಲು ಸಹಾಯ ಮಾಡಿ. ಇದ್ರಾಗ ನಾನು ಜಾಸ್ತಿ ಹೇಳಕ್ ಬಯಸಲ್ಲ. ಆತ್ಮ ಸಂವಹನ ಅಂದ್ರೆ ಆತ್ಮದ ಜೊತೆ ಮಾತುಕತೆ ಮಾಡೋದು ನಮ್ ಭೂಮಿ ಮೇಲಿರೋ ಪ್ರೀತಿ ಪಾತ್ರನ ಸಾಂತ್ವನಗೊಳಿಸಕ್ ಸಹಾಯ ಮಾಡುತ್ತೆ ಅಂತ ಹೇಳುತ್ತೆ. ಬಟ್ ಇದ್ರ ಬಗ್ಗೆ ಕೆಲವೊಬ್ಬರಿಗೆ ಒಂಥರ ತಪ್ಪು ಕಲ್ಪನೆನೂ ಇದೆ. ಯಾವ ರೀತಿ ಅಂದ್ರೆ ಕೆಲವೊಬ್ರು ಇಲ್ಲ ಮಾಡಬಾರ್ದು, ತಪ್ಪು, ನಮ್ ತಪ್ಪು ಹೋಯ್ತಾವ. ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದವರು ಅದನ್ನ ಮಾಡಕ್ಕ ಯಾರೋ ಒಂದು ಮನೇಲಿ ಒಂದು ಮಗು ಏನೋ ಅದನ್ನ ಆತ್ಮನ ಧ್ಯಾನನ ಜಾಸ್ತಿ ಮಾಡ್ತಾ ಅದನ್ನೇನೋ ಅಳವಡಿಸ್ಕೊಂಡು ಅವಳೇನನ್ನ ಅದನ್ನ ಮನೇಲಿ ಹೇಳಿದ್ರೆ ಅದೆಲ್ಲ ಮಾಡಬಾರ್ದು ಅಂದ್ರೆ ಹೆದರ್ಸ್ಬಿಡ್ತಾರೆ. ಒಳ್ಳೇದಲ್ಲ, ಅವೆಲ್ಲ ಪ್ರೇತಾತ್ಮ ಇರ್ತಾವ ಹಂಗಂತ ಹೇಳಿ ನಮ್ಗೆ ಒಂಥರ ಭಯನ ಮನಸ್ಸಲ್ಲಿ ಹಾಕಿಬಿಡ್ತಾರೆ. ಅದೆಲ್ಲ ಮಾಡಕ್ ಹೋಗಬೇಡ ಅಂದ್ರೆ ಸ್ಟ್ರಿಕ್ಟ್ ಆಗಿನೂ ಹೇಳ್ತಾರೆ ಕೆಲವೊಂದು ಪೇರೆಂಟ್ಸು, ಈ ದಾರಿಗೆ ಸರಿಯಲ್ಲ, ನೀನ್ ಮಾಡಬಾರ್ದದು ಅಂತ. ಆದ್ರೆ ಅದೇನು ಕೆಟ್ಟದ್ದಾಗಿರಲ್ಲ. ಆದ್ರೆ ಅದ್ರ ಬಗ್ಗೆ ನಮ್ಗೆ ಸರಿಯಾಗಿ ಗೊತ್ತಿರ್ಬೇಕು ಆತ್ಮ ಸಂವಹನ ಏನು ಅಂತ ಹೇಳಿ. ಅದು ಏನ್ ನಿಮ್ಗೆ ಕೆಟ್ಟದ್ದು ನೆಗೆಟಿವ್ ಆಗಿರೋದನ್ನ ಅದ್ರ ಮುಖಾಂತರ ನೀವು ಆ ದಾರಿಲಿ ಹೋಗ್ತಿದ್ದೀರಿ ಅಂದ್ರೆ ಯಾವಾಗ್ಲೂ ಅದು ಕೆಟ್ಟದನ್ನ ಹೇಳಲ್ಲ. ಒಳ್ಳೆ ಇದನ್ನ ಮಾರ್ಗದರ್ಶನ ಮಾಡಕ್ಕೇನೆ ಆತ್ಮ ಸಂವಹನ ಆಗ್ತಾ ಇರುತ್ತೆ. ಮೇಲಿನ ಆತ್ಮ ಜೊತೆ ನಮ್ಮ ಮಾತುಕತೆ ಅದು ಡೈರೆಕ್ಟ್ ನಮ್ದು ಧ್ಯಾನದಲ್ಲೇ ಆಗ್ಲಿ, ನಮ್ಗೆ ದಿನನಿತ್ಯದಲ್ಲೇನು ಅದು ನಮ್ಗೆ ಸಹಾಯ ಮಾಡ್ತಾ ಹೋಗುತ್ತೆ. ಎಲ್ಲೋ ನೀವು ಪ್ರಾಬ್ಲಮ್ ಅಲ್ಲಿ ಇದ್ದಾಗ ನೀವು ಅದ್ರ ಜೊತೆ ಮಾತಾಡ್ಬೋದು. ಆಗ ಅದನ್ನ ತಪ್ಪು ಕಲ್ಪನೆ ತಿಳ್ಕೊಂಡು ಬಹಳ ಜನ ಇದನ್ನ ಮಾಡಲ್ಲ. ಮಾಡ್ಬೋದು ಅಂತ ಹೇಳಿ ಅವರು ಇಲ್ಲಿ ಹೇಳಕ್ ಬಯಸ್ತಾರೆ. ಇದನ್ನ 2 ದಿನ ಇದನ್ನ ಎಕ್ಸ್ಪ್ಲೇನ್ ಮಾಡಿದರು ಆತ್ಮ ಸಂವಹನದ ಬಗ್ಗೆನೆ. ಮತ್ತೆ ಇನ್ನೊಂದ್ ದಿನ ಹೇಳ್ತಾರೆ 7/6/1981 ಹೆಚ್ಚಿನ ಆತ್ಮಗಳು ಕೆಳ ಲೋಕಗಳಿಂದನೇ ಬಂದಿವೆ. ಈಗ ಮೇಲಿನ ಲೋಕಕ್ಕೆ ಹೋಗ್ಬೇಕಾದ್ರೆ ಕೆಳಲೋಕದಿಂದನೇ ಹೆಚ್ಚಿನ ಆತ್ಮ, ಯಾಕಂದ್ರೆ ಅಲ್ಲಿ ಬಹಳ ಕಷ್ಟ ಇರುತ್ತೆ. 1, 2, 3 ಲೋಕದಲ್ಲಿ ಇಷ್ಟು ಕಷ್ಟ ಅಂದ್ರೆ ಅವ್ರಿಗೆ ಭೂಮಿಯಿಂದ ಲೋಕಕ್ಕೆ ಹೋಗಕ್ಕೆ ಸಿಕ್ಕರೆ ಸಾಕಪ್ಪ ನಮಗಂತ ಹೇಳಿ. ಹೇಗೆ ಅಂತ ಹೇಳಿದ್ರೆ ಹೇಳ್ತಾರೆ ಅವರು, ಈಗ ಅಲ್ಲಿನ 1 ತಿಂಗಳು ಇಲ್ಲಿ ಭೂಮಿನಲ್ಲಿ ನಾವು 2 ದಿನ ಕಳೆದಂಗೆ. ಅಷ್ಟೇ ಕಷ್ಟ ಅದು. ಅಲ್ಲಿ ವರ್ಷಾನುಗಟ್ಲೆ ಕಳೆದ್ರು ನಮ್ಗೆ 1, 2, 3 ಒಂದನೇ ಲೋಕದಂತೂ ವಿಪರೀತ ಕತ್ತಲೆ ಅಂತ ಹೇಳ್ತಾರೆ. ಹಂಗಾಗಿ ಕೆಳಗಿನ ಲೋಕದಿಂದನೇ ಭೂಮಿಗೆ ಬಂದಿದಾವೆ ಬಹಳಷ್ಟು ಆತ್ಮಗಳು. ಅವರಿಗೆ ಒಂದು ಚಾನ್ಸ್ ಏನಾದ್ರು ಸಿಕ್ಕರೆ ಸಾಕು, ನಮ್ಮ ಭೂಮಿಗೆ ಕಳಿಸ್ಬಿಡಿ. ಯಾಕಂದ್ರೆ ಇವನ್ 5, 6 ಇರೋರು ಕೂಡ ಭೂಮಿಲಿ ಬಂದು ಬೇಗನೆ ಉನ್ನತಿ ಹೊಂದಕ್ಕೆ ಭೂಮಿ ಮೇಲಂತೂ ಬರ್ತಾರೆ ಅನ್ನೋದನ್ನ ನಾವು ಬಹಳ ಎಕ್ಸಾಂಪಲ್ ಮುಖಾಂತರ ತಿಳ್ಕೊಂಡ್ವಿ. ಈ ಕೆಳಲೋಕದಲ್ಲಿ ಇರೋರು ಕೂಡ ಹೆಚ್ಚಾಗಿ ಅವ್ರುನು ಭೂಮಿ ಮೇಲೆ ಬಂದು ತಮ್ಮ ಇದನ್ನ ಬೇಗನೆ ಸವಿಸೋದು, ಈ ಕರ್ಮನ ಅನುಭವ ಪಡ್ಕೊಂಡು ತಮ್ಮ ಒಳ್ಳೆಯವರಾಗಿ ಬೇರೆಯವರಿಗೆ ಸಹಾಯ ಮಾಡೋದಂತದನ್ನ ಅಳವಡಿಸ್ಕೊಂಡಾಗ್ಲಿ ನಮ್ಮ ಕರ್ಮನ ಬೇಗ ಕಳೆದು ಮತ್ತು ಉನ್ನತ ಲೋಕಕ್ಕೆ ಅವ್ರು ಎಷ್ಟೊಂದು ಪುನರ್ಜನ್ಮ ಮಾಡ್ತಾ ಬರ್ತಾರೆ ಅಂದ್ರೆ ಅಲ್ಲಿ ಕನಿಷ್ಠ 3ರಿಂದ ಹಿಡಿದು ಮಿನಿಮಮ್ 3ದಿಂದ ಮ್ಯಾಕ್ಸಿಮಮ್ 2,000 ಬಾರಿ ಭೂಮಿ ಮೇಲೆ ಪುನಃ ಜನ್ಮ ತಗೊಂಡು ಅವರು ಇಲ್ಲಿಯ ಬೇರೆ ರೀತಿಯ ಅನುಭವ ತರಬೇತಿನ ತಗೊಂಡು ಅವರು ಉನ್ನತ ಲೋಕಕ್ಕೆ ಹೋಗಕ್ಕೆ ಅವ್ರಿಗೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳಿ ಇಲ್ಲಿ ಅವ್ರು ಹೇಳ್ತಾರೆ. ಮತ್ತೆ ನಮ್ಮ ಆದ್ರೆ ಇದನ್ನ ಬಿಟ್ರೆ ಬೇರೆ ಮಾತಂದ್ರೆ ನಮ್ಮ ತರಬೇತಿ ಮುಗಿಯುವವರೆಗೂ, ಕರ್ಮಗಳು ಸವೆಯುವವರೆಗೂ
ಇನ್ನೊಮ್ಮೆ ಮತ್ತೊಮ್ಮೆ ಮುಗಿದೊಮ್ಮೆ ನಾವು ಬಾರಿ ಬಾರಿ ಜನಿಸುತ್ತಲೇ ಬರಬೇಕಾಗುತ್ತಾ. ಹಾಗಾದ್ರೆ ಇದನ್ನ ನೀವೇ ವಿವೇಕದಿಂದ ವರ್ತಿಸಿ ಮತ್ತೆ ಸನ್ಮಾರ್ಗದಲ್ಲಿ ಸಾಗಿರಿ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅದು ಇನ್ನೊಂದು ದಿನಾನು 8ನೇ ತಾರೀಕುನು ಅವರು ಆತ್ಮಸಂವಹನದ ತಪ್ಪು ಕಲ್ಪನೆ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಅದೇ ಸ್ವಯಂ ಚಾಲಿತ ಬರವಣಿಗೆ ಇವೆಲ್ಲನೂ ನಡೀತಾ ಇರ್ತವೆ. ಅದನ್ನ ನೀವೇ ಪ್ರಯತ್ನ ಮಾಡಬೇಡಿ. ಅದನ್ನ ನಿಮಗೆ ನೀವು ರಕ್ಷಣೆ ಮಾಡಕ್ಕಂತ ಹೇಳಿ ಕೆಲವೊಬ್ರು ಕೇಳ್ಬಿಟ್ಟು ನಮಗೂ ಆಗ್ತಾ ಇದೆ ಅಂತ ಹೇಳಿ ಅವೆಲ್ಲ ತಪ್ಪು. ರಿಯಲಿಸ್ಟಿಕಲಿ ಆಗೋದೇ ಬೇರೆ ಇರುತ್ತೆ. ಅದನ್ನ ನಾವೇ ಟ್ರೈ ಮಾಡಿ ಆಗುತ್ತೆ ಹಿಂಗೆಲ್ಲ ಅನ್ಕೋಬೇಡಿ. ತುಂಬಾ ಕಡಿಮೆ ಜನಕ್ಕೆ ಆ ಥರದ ಶಕ್ತಿ, ಅದು ಎಕ್ಸ್ಟ್ರಾ ಪರ್ಸೆಪ್ಷನಲ್ ಎನರ್ಜಿ ಅಂತ ಹೇಳ್ತಾರೆ ESP. ಅದು ಹೆಂಗ್ ನಮ್ಗೆ ಒಳಗಿಂದ ಒಂದು ಸೌಂಡ್ ಬರೋದು ಅದನ್ನ ಕೇಳಿಸ್ಕೊಂಡು ಅವ್ರು ನಮ್ಗೆ ಏನೋ ಒಂದು ಮಾರ್ಗದರ್ಶನ ಮಾಡ್ತಿದ್ರೆ ಅದನ್ನ ಬರಿಬೋದು. ಕೆಲವೊಂದು ನಾವು ಧ್ಯಾನದಲ್ಲೇನೆ ಬರೀತೀವಿ. ತುಂಬಾ ನಮ್ಮಲ್ಲಿ ಧ್ಯಾನಿಗಳು ತಮ್ಮ ಅನುಭವನ ಹೇಳ್ಕೊಂಡು ಬುಕ್ಸ್ ಎಲ್ಲ ಬರ್ದಿರೋ ಇದಾರೆ. ಅದು ಮುಂಚೆ ಬಹಳ ಕಡಿಮೆ ಕೇಳ್ಬಿಡ್ತಿದ್ವಿ. ಈಗ ತುಂಬಾ ಸಾಮಾನ್ಯ ಕೇಳ್ತಾ ಇದ್ವಿ. ಅವಾಗ ಕೇಳಿದಾಗ ನಂಬಕ್ ಆಗ್ತಿಲ್ಲ. ಹೌದಾ ಈ ಥರನೂ ಆಗತ್ತಾ ಅಂತೀವಿ. ನಿಜಕ್ಕೂ ಒಳ್ಳೆಯ ಆತ್ಮಗಳು ನಿಮ್ಮನ್ನ ಕಾಪಾಡ್ತಾ ಇರ್ತವೆ. ಅಲ್ಲದೆ ಎಲ್ಲಿವರೆಗೂ ನಿಮ್ಮ ನಡುವೆ ರಕ್ಷಣಾತ್ಮಕ ಕೊಂಡಿ ಕಳಚಿ ಬೀಳುವುದಲ್ಲ ಅಲ್ಲಿವರೆಗೂ ನೀವು ಸಂಪೂರ್ಣವಾಗಿ ಅವರು ನಿಮ್ಮನ್ನ ರಕ್ಷಿಸ್ತಾನೆ ಇರ್ತಾರೆ. ಅಂದ್ರೆ ಅವ್ರಿಗೆ ನಿಮ್ಮ ಮಧ್ಯೆ ಎಲ್ಲಿವರೆಗೂ ಕನೆಕ್ಷನ್ ಇರಲ್ಲ. ಅದು ಆತ್ಮ ಸಂಬಂಧದಲ್ಲಿ ಅವ್ರು ನಿಮಗೆ ರಕ್ಷಿಸ್ತಾನೆ ಇರ್ತಾರೆ. ಯಾವುದೇ ರೀತಿ ದುಷ್ಟರನ್ನು ನಿಮ್ಮ ಜೀವನದಲ್ಲಿ ಸೇರ್ಸಕ್ಕೂ ಬಿಡಲ್ಲ. ಹಂಗೇನಿದ್ರೆ ಅವ್ರು ಮೊದಲೇನೆ ಮುನ್ಸೂಚನೆ ಕೊಡ್ತಾರೆ. ನೀವು ಆತ್ಮ ಸಂಬಂಧದಲ್ಲಿ ಇದ್ರೆ ನಿಮ್ಗೆ ಅದೇ ಅವರು ಖುರ್ಷಿದ್ ಮೇಡಮ್ ಅವ್ರ ಮಕ್ಕಳು ಅವ್ರಿಗೊಂದು ಕೇಸ್ ಇರುತ್ತೆ. ಆ ಕೇಸ್ ವಿಷಯದಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ ಹೊರಗೆ ಬರಕ್ಕೆ. ಅವಾಗ ಇವರಿಗೆ ನಂಬಿಕೆ ಬರ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ಟೈಮಲ್ಲಿ ಅದು ಅವ್ರು ನಮ್ಗೆ ಯಾವುದೋ ಕೆಟ್ಟದ ದಾರಿಲಿ ಹೋಗಕ್ಕ ಬಿಡಂಗಿಲ್ಲ. ಅವರ ಮಾರ್ಗದರ್ಶನದಲ್ಲಿ ನಡೀತಾ ನಾವು ನಮ್ಮ ಸಾಧನೆಯಲ್ಲಿದ್ರೆ ಈ ಒಂದು ಆತ್ಮ ಸಂವಹನ ಅನ್ನೋದು ಒಳ್ಳೆ ಸಹಾಯ ಮಾಡುತ್ತೆ. ಮತ್ತೆ ಈಗ ಹೆದರ್ತಾರೆ, ಆತ್ಮ ಸಂವಹನಕ್ಕೆ ಹೆದರ್ತಾರೆ ಅನ್ನೋದು 9/6/81 ಹೇಳ್ತಿದ್ದಾರೆ. ಈಗ ಅದೇ ಹೇಳ್ತೀನಿ ನೋಡು. ಈಗ ಜಗತ್ತಿನಲ್ಲಿ ಕಂಡು ಕೇಳರಿಯದಿರೋಂಥವ್ರಿಗೆ ಅನೇಕ ವಿದ್ಯಮಾನಗಳು ವೈಜ್ಞಾನಿಕವಾಗಿ ವಿವರಿಸ್ತಾ ಇದ್ದಾರೆ. ಹೆಚ್ಚುವರಿ ಸಂವೇದನಾ ಗ್ರಹಿಕೆ ಅಂದ್ರೆ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್, ಎಕ್ಸ್ಟ್ರಾ ಸೆನ್ಸರಿ ಎನರ್ಜಿ ಅದು ಇದೆ ಅನ್ನೋದು ಹಿಂದಿನ ಕಾಲದಲ್ಲಿ ನಾವು ಬಹಳ ವೆಸ್ಟರ್ನ್ ಕಂಟ್ರಿಲಿ ನಮ್ಮಲ್ಲೂ ಇತ್ತಂದ್ರೆ ತುಂಬಾ ಕಡಿಮೆ. ಅದನ್ನ ನಾವು ನಂಬ್ತಾ ಇರ್ಲಿಲ್ಲ. ಇದೆಯಾ ಇರ್ಬೋದು ಹಿಂಗಂತೆ ಅದನ್ನ ಅಷ್ಟೊಂದು ನಮ್ಮ ಮನಸ್ಸಿನ ಮೇಲೆ ನಾವು ತಗೊಂತಾ ಇಲ್ಲ. ಆಮೇಲೆ ಸೈಕಿಕ್ ಫಿನಾಮಿನಾ ಅಂತ ಇರೋದು, ಸೈಕಾಲಜಿ ಇವೆಲ್ಲದರಲ್ಲಿ ಈ ಆತ್ಮ ಸಂವಹನ ಅನ್ನೋದು ಅವರು ನಿಮ್ಮ ಹಿಂದಿನ ಇದಕ್ಕೆ ತಗೊಂಡು ಹೋಗ್ತೀವಿ ನಿಮ್ಮ ಪಾಸ್ಟ್ ಲೈಫ್ಗೆ ಅಂತ ಕೆಲವೊಂದು ಕೇಸಸ್ ಅಲ್ಲಿ ಮಾಡ್ತಾ ಇದ್ರು. ಪಾಸ್ಟ್ ಲೈಫ್ ರಿಗ್ರೆಷನ್ ಆಗಲಿ, ಚೈಲ್ಡ್ ಲೈಫ್ ರಿಗ್ರೆಷನ್ ಅನ್ನೋದನ್ನ ಆ ವಿಷಯದಲ್ಲೂ ಈಗ್ಲೂ ಇದೆ. ಹೇಳ್ತಾರೆ, ಎಚ್ಚರಿಕೆನೂ ಕೊಡ್ತಾರ. ಯಾರು ಮಾಸ್ಟರ್ಸು ನಮ್ಗ ನಮ್ಮ ಪಾಸ್ಟ್ ಲೈಫಿಗೆ ತಗೊಂಡು ಹೋಗ್ತಾರಂದ್ರ ಕೆಲವೊಬ್ರು ಈ ಡಾಕ್ಟರ್ ಆಗಿರ್ಲಿ, ಈಗ ನಮ್ಗೆ ಸ್ವಲ್ಪ ಯಾರೋ ಒಬ್ರು ಇದನ್ನ ಮಾಡ್ತಿದ್ದಾರೆ, ನಮ್ಮ ಹಿಂದಿನ ಜನ್ಮ ತಗೊಂಡು ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡ್ತಾರ ಅನ್ನೋ ಅದನ್ನು ಒಂದು ಹುಚ್ಚು ಕಲ್ಪನೆಯಲ್ಲಿ ನಾವು ಅವ್ರ ಬಗ್ಗೆ ಗೊತ್ತಿಲ್ಲದೇನೆ ಹೋದ್ರೆ ನಮ್ಮ ಎಲ್ಲ ವಿಷಯನೂ ಅವ್ರು ತಿಳ್ಕೊಂಡು ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಅದಕ್ಕೆ ಹೆದರುವಂತಿಲ್ಲ. ಆದ್ರೆ ಇದನ್ನ ನಾವು ಹುಷಾರಾಗಿ ಆ ಥರದ್ದು ಏನನ್ನ ನಾವು ಮಾಡ್ಕೋಬೇಕು ಈ ಥರ ಟ್ರೀಟ್ಮೆಂಟ್ ಅಂದ್ರೆ ಆತ್ಮ ಏನದು ಪಾಸ್ಟ್ ಲೈಫನ್ನ ನಾವು ಗೊತ್ತು ಮಾಡ್ಕೋಬೇಕು. ಇಲ್ಲ ನಮ್ಮದೇ ಆದ ಆತ್ಮ ಜೊತೆ ಸಂವಹನ ಆಗ್ಬೇಕು. ಅಂದ್ರೆ ಯಾರ ಮಧ್ಯಸ್ಥಿಕೆ ಇದನ್ನ ನಿಮ್ಗೆ ಆ ಟ್ರೀಟ್ಮೆಂಟ್ ಅದನ್ನ ತಗೊಂಡು ಹೋಗ್ತಾರ ಅನ್ನೋ ಒಂದು ಕೌನ್ಸಿಲಿಂಗ್ ಮಾಡ್ತಾರಲ್ಲ, ಆಗ ನೀವು ಅದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು. ಅರ್ಧಂಬರ್ಧ ತಿಳ್ಕೊಂಡು ಹೋದ್ರೆ ಅಲ್ಲಿ ಅದು ವಿಷಯ ಪೂರ ಗೊತ್ತಿಲ್ಲ ಅಂದ್ರೆ ಭಯ ಅನ್ನೋದು. ನೀವು ಪಾಸ್ಟ್ ಲೈಫನ್ನು ಅವ್ರು ಹೇಳಿ ನೀವು ಹಿಂಗಿದ್ರಿ ಅಂತ ಹೇಳಿಬಿಟ್ರೆ ಈ ಲೈಫಲ್ಲಿ ನಿಮ್ಗೆ ಒಂಥರ ಭಯ ಅನ್ನೋದಿರುತ್ತೆ. ಅದಕ್ಕೆ ನಿಮ್ಗೆ ಯಾರು ಗೈಡ್ ಮಾಡ್ತಾರೆ, ನಿಮ್ಮನ್ನ ಪಾಸ್ಟ್ ಲೈಫ್ ತಗೊಂತಾರೆ ಜಾಸ್ತಿ ಹೇಳ್ತಾರೆ ಅಂದ್ರೆ ಸಲಹೆ ಅವರು ಸ್ಪಿರಿಚುವಲ್ ಬ್ಯಾಕ್ ಗ್ರೌಂಡ್ ಇರೋರಾಗಿದ್ರೆ ಒಳ್ಳೇದು. ಈಗ ಮೆಡಿಕಲ್ ಇದ್ದವ್ರಿಗೆ ಸ್ವಲ್ಪ ಇದನ್ನ ಹುಷಾರಾಗಿ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕೆಲವೊಬ್ರು ಡಾಕ್ಟರು ತುಂಬಾ ಒಳ್ಳೆ ಇರ್ತಾರೆ, ಹಂಗಂತಿಲ್ಲ. ಬಟ್ ಇಲ್ಲಿ ಅವರು ಸ್ವಲ್ಪ ಎಚ್ಚರಿಕೆನ ಕೊಡ್ತಾರೆ. ಇದನ್ನ ನೀವು ಯಾವ ರೀತಿ ಅದನ್ನ ಮಾಡಿಸ್ಬೇಕು ಅನ್ನೋದನ್ನ ನೀವು ನಿಮ್ಮ ಧರ್ಮಗುರುಗಳಿಂದ, ಪುರೋಹಿತರು, ಶಿಕ್ಷಕರಿಂದ, ಪೋಷಕರಿಂದ ಅವರೆಲ್ಲರೂ ಕೆಲವೊಂದ್ಸಲ ಒಬ್ರೊಬ್ರು ಹೋಗಿ ಮಾಡ್ಕೊಂಡು ಬರ್ತಾರೆ. ಏನು ಪಾಸ್ಟ್ ಲೈಫ್ ರಿಗ್ರೆಷನ್ ಅಲ್ಲಿ ನಿಮ್ಗೆ ಬೇಕಾದವ್ರಿಗೆ ಇರ್ಲಿ, ಏನ್ ನಡೀತಾ ಇರೋದು ಅನ್ನೋದು ಅವ್ರ ಪ್ರೆಸೆನ್ಸ್ ಅಲ್ಲಿ ಆಗ್ಲಿ. ಹೀಗೆಲ್ಲ ಆ ಥರ ಆಗ್ತಾವ. ಮಕ್ಕಳು ಈಗ ಯಂಗ್ಸ್ಟರ್ಸ್
ಒಳ್ಳೆ ದುಡ್ಡೆಲ್ಲ ಸಂಪಾದನೆ ಮಾಡ್ತಾರೆ. ಅವ್ರಿಗೇನೋ ಕ್ಯೂರಿಯಾಸಿಟಿ ಬಂದು ನಾನು ಏನಿದ್ದೆ ಆತ್ಮ ಹಿಂದಿನ ಇದ್ರಲ್ಲಿ ಅಂತ ಹೇಳಿ ತಾವನ್ನ ಅದನ್ನ ತಿಳ್ಕೊಳಕಂತ ಹೋಗ್ಬಿಡ್ತಾರೆ. ಮನೇಲಿ ಯಾರಿಗೂ ಹೇಳದೇನೆ. ಅವರು ಹೆಂಗಂದ್ರೆ ಅದನ್ನ ತಿಳ್ಕೊಂಡು ಒಂಥರ ಡಿಪ್ರೆಷನ್ ಅಲ್ಲೂ ಹೋಗಿರೋರಿದ್ದಾರೆ, ಸುಧಾರಣೆ ಮಾಡ್ಕೊಂಡವ್ರು ಇದ್ದಾರೆ. ನನ್ನ ಹತ್ರನ ಒಂದಿಬ್ರು ಹುಡುಗರು ಹೇಳಿದ್ರು, ಎಷ್ಟೊಂದು ಅವ್ರ ಮನ್ಸಿಗೆ ಅಂದ್ರೆ ಅವ್ರಿಗೆ ಯಾವುದೇ ರೀತಿಯಾದ ಪೂರ ಸಾಧನೆನೂ ಮಾಡ್ತಾ ಇಲ್ಲ, ಅದನ್ನ ಚೂರು ತಿಳ್ಕೊಂಡ್ ಬಂದು ಆಮೇಲೆ ಹೊರಗೆ ಬಂದಿರ್ತಾರೆ. ಇಲ್ಲ ಅದೇ ಅವ್ರಿಗೇನೋ ನಡೀತಾ ಇದೆ, ಆತ್ಮ ಅವರಲ್ಲಿ ಯಾವುದೋ ಒಂದು ಬರ್ತಾ ಇದೆ ಆ ಭಯ. ಅಲ್ಲಿ ಬಹಳ ಜನ ಭಯದಿಂದನೇ ಅವರು ಅದನ್ನ ನಂಬಕ್ಕೂ ಆಗದೇನೆ ಅರ್ಧಂಬರ್ಧ ಗೊತ್ತಿರೋರು. ಹಂಗಾಗಿ ಅವ್ರ ಜೀವನದಲ್ಲಿ ಎಷ್ಟು ಭಯದಿಂದ ಜೀವಿಸ್ತಾ ಇರ್ತಾರೆ ಅಂದ್ರೆ, ನನ್ಗೆ ಎಲ್ಲಿ ಹೋದಲ್ಲಿ ಏನೋ ಒಂದು ಸೌಂಡ್ ಕೇಳ್ತಾ ಇದ್ದಂಗೆ ಇರತ್ತೆ. ಅದು ಗೊತ್ತಿಲ್ಲ ಅಂದ್ರೆ ಭಯನ ಏನೋ ಭೂತ ಪ್ರೇತ ಅನ್ನೋ ತರ ಭಯದಲ್ಲೇ ಜೀವಿಸ್ತಾರಲ್ಲ. ಹಂಗಾಗಿ ಇದನ್ನ ನೀವು ಏನು ಆತ್ಮ ಸಂವಹನಕ್ಕೆ ನೀವೇನು ಇದನ್ನ ತಗೋಬೇಕ ಮುನ್ನೆಚ್ಚರಿಕೆನ, ಅದನ್ನ ಸರಿಯಾದ ರೀತಿಲಿ ತಗೊಂಡು ತಮ್ಮದೇ ಯಾವುದೇ ಪ್ರಯೋಗಕ್ಕೆ ನಿಮಗೆ ನೀವು ನಿಮ್ಮಷ್ಟು ನೀವೇನೆ ಅದನ್ನ ಅಳವಡಿಸ್ಕೊಳಕ್ ಹೋಗ್ಬೇಡಿ. ಇದು ಸರಿಯಾದ ಸಲಹೆ ಇಲ್ದೇನೆ, ಟ್ರೈನಿಂಗ್ ಇಲ್ದೇನೆ ನೀವು ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ಎಲ್ಲ ಎಚ್ಚರಿಕೆ ಕೊಡ್ತಾರೆ ಅವರು. ಆಮೇಲೆ ನೀವು ಭೂಮಿಯಲ್ಲಿ ಜನಿಸುವ ಆಯ್ಕೆಯನ್ನು ಏಕೆ ಮಾಡಿಕೊಳ್ಳುತ್ತೀರಿ, ಇದರ ಬಗ್ಗೆ ಹೇಳಿದೀವಿ. ನೀವು ಭೂಮಿಯಲ್ಲಿ ಅದೇ ಏನಕ್ಕಂದ್ರೆ ನೀವು ಉನ್ನತ ಹಂತದಲ್ಲಿದ್ರೆ, ಇದು ವಿಚಿತ್ರ ಅನಿಸ್ತತಿ, ಇದು ನಿಜವಾಗ್ಲೂ ಸತ್ಯ. ನಿಮ್ಮಲ್ಲಿ ಹಲವರಿಗೆ ಆತ್ಮಲೋಕದ ಉನ್ನತ ಹಂತದಲ್ಲಿ ಇದ್ದೀರಾ, ಅದ್ರ ಮರುಜನ್ಮನ ನೀವು ನಿಜಕ್ಕೂ ಭೂಮಿಯಲ್ಲೇನೆ ತಗೋಬೇಕು ಅಂತ ಇಷ್ಟಪಡ್ತೀರಾ. ಯಾಕಂದ್ರೆ ಆತ್ಮದ ಲೋಕದಲ್ಲಿ ಎಲ್ಲಾ ರೀತಿ ನಿಮ್ಗೆ ಸೌಕರ್ಯ ಇರ್ತದೆ, ಯಾವುದೇ ರೀತಿಯಾದ ಬೇಜಾರು ಆಗುತ್ತೆ. ಅದು ಏನೋ ಕಷ್ಟ ಒನ್ನೆಸ್ ಅಲ್ಲಿ ಏಕತ್ವ ಭಾವ, ಯಾರಲ್ಲೂ ವಿಭಿನ್ನ ತರ ಇಲ್ಲೋ ಇಲ್ಲ, ಅಲ್ಲಿದ್ದು ಇದು ಬೇಜಾರಾಗಿ ಇಲ್ಲಿ ಭೂಲೋಕಕ್ಕೆ ಹೋಗೋಣ, ಅಲ್ಲೊಂಥರ ಎಕ್ಸೈಟಿಂಗ್ ಬೇರೆ ಬೇರೆ ತರದ ಅನುಭವ ಇರುತ್ತೆ, ದ್ವಂದ್ವ ಇರುತ್ತೆ. ನಾವು ಅದನ್ನ ಅನುಭವಿಸ್ಬಿಟ್ಟು ಮತ್ತಷ್ಟು ಮೇಲಿನ ಅಂದ್ರೆ ಮರು ಜನ್ಮನ ಇಲ್ದಂತ ಇದಕ್ಕೆ ಹೋಗ್ಬೋದು ಅನ್ನಕ್ಕ ನೀವು ಆ ಕ್ಯೂರಿಯಾಸಿಟಿಲಿ ನಾವು ಮತ್ತೆ ಭೂಲೋಕಕ್ಕೇನೆ ನಮ್ಮ ಜನ್ಮನ ಆಗ್ಲಿ ಅಂತ ಆಯ್ಕೆ ಮಾಡ್ಕೊಂಡ್ವಿ. ಇಲ್ಲಿ ಉನ್ನತ ಲೋಕದಲ್ಲಿರೋ ಹೇಳಿದ್ದಾರೆ. ಆತ್ಮಲೋಕದಾಗ ಇದ್ದಷ್ಟು ನಿಮ್ಗೆ ಏನಾಗುತ್ತೆ, ಉನ್ನತ ಹಂತಕ್ಕೇರಲು ಸಹಾಯ ಅಲ್ಲಿ ಆಗಲ್ಲ. ಅದೇ ನೀವು ಭೂಮಿ ಮೇಲೆ ಜನಿಸೋದ್ರಿಂದ ನಿಮ್ಗೆ ಅದು ಇದರಲ್ಲಿ ಬಹಳ ಚಂದ ಹೇಳಿದ್ದಾರೆ. ನಮ್ದು ಈ ಪತ್ರಿ ಸರ್ ಅಂದ್ರೆ ಆತ್ಮಯನ ಬುಕ್ಕಲ್ಲಿ ಆಗಿರ್ಬೋದು, ಆಮೇಲೆ ನ್ಯೂ ಎನರ್ಜಿ ಬುಕ್ಕಲ್ಲಿ ನಾವು ಯಾವ ರೀತಿ ಇಲ್ಲಿ ಬಂದ್ಮೇಲೆ ನಮ್ಮ ಎಲ್ಲ ಏನು ನೆಗೆಟಿವ್ ಎನರ್ಜಿ, ನಮ್ಮ ಎನರ್ಜಿನ ನಾವು ಮಾಡ್ಕೊಂಡು ಓಲ್ಡ್ ಎನರ್ಜಿಯಿಂದ ನ್ಯೂ ಎನರ್ಜಿ ಬರುತ್ತೆ. ಭೂಮಿ ಮೇಲೆ ಬಂದ್ಮೇಲೆ ತಮ್ಮನ್ನ ತಾವು ಮರೆತು ಓಲ್ಡ್ ಎನರ್ಜಿಲಿ ಜೀವಿಸುವಂತ ತುಂಬಾ ಜನ ಮತ್ತೆ ಅದೇ ತೊಳಲಾಟದಲ್ಲಿ ಅಂದ್ರೆ ಸೈಕಲ್, ಬರ್ತ್ ಅಂಡ್ ಡೆತ್ ಸೈಕಲ್ ಅಲ್ಲೇ ಮುಂದುವರಿತಾರೆ. ಅಲ್ಲಿ ಇಚ್ಛೆ ಏನ್ ಇಟ್ಕೊಂಡ್ ಬಂದಿರ್ತಾರೆ, ಇಲ್ಲಿ ಬರ್ತಿದಂಗೆನೆ ಮರ್ತೆ ಹೋಗ್ತಾರೆ. ನಮಗೆ ಇನ್ನೊಂದು ಹೇಳ್ತಾರೆ, ಅದೇ ನಾವು ಜನ್ಮ ತಗೊಂಡು ಏನಲ್ಲಿ ಇಟ್ಕೊಂಡ್ ಬಂದಿರ್ತೀವಿ, ಮರುಜನ್ಮ ತಗೊಳಕ್ಕಾಗ ನಾವು ಭೂಮಿ ಮೇಲೆ ಇಲ್ಲಿ ಬರ್ತಿದಂಗೆನೆ ಅದನ್ನ ಮರ್ತ ಹೋಗ್ಬಿಟ್ಟಿರ್ತೀವಿ. ಆದ್ರೂ ಅದನ್ನ ನೀವು ಯಾವಾಗ್ಲೂ ನೆನ್ಪಿಟ್ಕೊಂಡಿರ್ಬೇಕು. ಅದು 5-6 ವರ್ಷ ಮಗು ಇದ್ದಾಗ ನಾವು ಕನೆಕ್ಟೆಡ್ ಇರ್ತೀವಿ, ಗೊತ್ತಾಗ್ತಾ ಇರ್ತೈತಿ ಯಾರಿಗೆ ಅದೇ ಸೂಕ್ತ ಮನುಷ್ಯ ಅದು ಏನು ಉದ್ದೇಶ ತಗೊಂಡ್ಬಂದಿದೀನಿ ಅನ್ನೋದನ್ನ, ಅದ್ರ ಪ್ರಕಾರನ ನಮಗ್ ನಡೆಸ್ತಾ ಇರುತ್ತೆ. ನಾವು ಬೆಳೀತಾ ನಾವು ಇದರಲ್ಲಿ ಈ ಒಂದು ಎನ್ವೈರ್ಮೆಂಟ್ ಅಲ್ಲಿ ನಮ್ಗ ಉದ್ದೇಶನ ಮರ್ತು ಬಿಡ್ತೀವಿ. ಅದಕ್ಕೆ ಪ್ರಜ್ಞಾಪೂರ್ವಕವಾಗಿ ಕೆಲವೊಂದು ನಿರ್ದಿಷ್ಟ ಕಾರಣಗಳೇ ಇಲ್ದೇನೆ ನಾವು ಭೌತಿಕ ಮನಸ್ಸಿನಲ್ಲೇ ನಾವು ಈ ಭಾವನೆ ಬರಕ್ ಸ್ಟಾರ್ಟ್ ಆಗುತ್ತೋ, ಇಲ್ಲಿ ಕಷ್ಟ ನೋಡಿ ಬರ್ಲೇಬಾರ್ದಾಗಿತ್ತು ಅನ್ನೋ ಇದಕ್ಕೂ ಬರ್ತ್ಬಿಟ್ಟಿರ್ತೀವಿ. ಅದಕ್ಕ ನಾವು ಭೂಮಿ ಮೇಲೆ ಜನಿಸಿದ್ದು ಕರ್ಮ ಸವೆಸುವ ಮೂಲಕ ಆಧ್ಯಾತ್ಮಿಕ ಪ್ರಗತಿನ ಹೊಂದಬೇಕು. ಇದನ್ನ ಕರ್ಮನ ಕಳ್ಕೋಬೇಕು. ಒಂದು ಕರ್ಮ ಕಳ್ಕೊಳ್ಳೋದು ಅಂದ್ರೆ ಏನು, ಆಧ್ಯಾತ್ಮದಲ್ಲಿ ಪ್ರಗತಿ. ನಾವು ಕರ್ಮದಲ್ಲೇನೆ ಹೋಗ್ತಿದೀವ, ಅದನ್ನ ಕಳ್ಕೊಂಡು ಆಧ್ಯಾತ್ಮದಲ್ಲಿ ವೃತ್ತಿ ಅಂದ್ರೆ ವೇಗವಾಗಿ ಪ್ರಗತಿ ಹೊಂದುತ್ತಾ ಆತ್ಮಲೋಕದ ಕೆಳಲೋಕದಲ್ಲಿರುವ ಆತ್ಮಗಳಿಗೆ ಮತ್ತೆ ಪುನರ್ಜನ್ಮ ಪಡೆಯಲು ಮತ್ತೆ ಅವರಿಗೆ ಖುಷಿ ಆಗುತ್ತೆ. ಕೆಳಲೋಕದವ್ರಿಗೂ ಮೇಲಿನ ಲೋಕದವ್ರಿಗೆ ಇನ್ನು ಮೇಲಿನ ಲೋಕಕ್ಕೆ ಹೋಗುತ್ತೆ. ಈ ರೀತಿಯಾಗಿ ಮರು ಜನ್ಮವನ್ನು ಸರಿಯಾದ ರೀತಿಯಲ್ಲಿ ನೀವು ನಿಮ್ಗೆ ಜೀವನದಲ್ಲಿ ಅಳವಡಿಸ್ಕೊಂಡು ಯಶಸ್ವಿಯಾಗಿ ಪ್ರಗತಿ ಹೊಂದೋದಂತೂ ಕಟ್ಟಿಟ್ಟ ಬುದ್ಧಿ, ಅದರಲ್ಲಿ ಯಾವುದೇ ಸಂಶಯ ಇಲ್ವೇ ಇಲ್ಲ ಅಂತೇಳಿ. ಕೆಟ್ಟ ಪ್ರಭಾವಗಳಿಂದ ಘೋರ ಶಿಕ್ಷೆ ಅನುಭವಿಸ್ತೀರಾ. ಅನೇಕ ಒಳ್ಳೆಯ ಆತ್ಮಗಳು ತಮ್ಮನ್ನು ಉಗ್ರವಾಗಿ ಅದರ ಕಡಿಮೆ ಸಮಯದಲ್ಲೇ ಶಿಕ್ಷಿಸ್ಕೊಂಡು ಬಿಟ್ಟು ಆ ಭಗವಂತನಿಗೆ ಪಾತ್ರರಾಗಿ ಬೇಗನೆ ನಾವು ಆತ್ಮಲೋಕದ
ಬೇರೆ ಲೋಕಕ್ಕೆ ಹೋಗ್ಬಿಟ್ಟು ಮತ್ತೆ ಇಲ್ಲ ಕೆಲವು ಮೃಗಗಳಾಗಿ ಜನಿಸಕ್ಕೆ ಇಷ್ಟಪಡ್ತಾರೆ. ಒಂದನೇ ಲೋಕದಲ್ಲಿ ಇದ್ರಂತೂ ಅಲ್ಲಿರೋ ಹಿಂಸೆಗಿನ ಇಲ್ಲಿದೆ ಒಳ್ಳೇದು ಅಂತ ಹೇಳಿ ಆ ರೀತಿನೂ ಅವರು ತಗೊಂತಾರಂತೆ. ಕೆಲವೊಂದು ಪ್ರಾಣಿಗಳು ಎಷ್ಟು ಒಳ್ಳೆ ಭಾವನೆ ಮನಸ್ಸು ಶಕ್ತಿ ಇರೋಂಥವು ಇರ್ತಾವ ನೋಡಿ. ಅಂದ್ರೆ ಅವು ಕೇರಿಂಗು ಒಂಚೂರು ಹೇಳ್ಕೊಟ್ರೆ ಸಾಕು ನಮ್ಮ ಹಿಂದಿಂದನೇ ಬರೋದು. ಆ ಥರದೂ ಒಳ್ಳೆ ಇದನ್ನ ಭಾವನೆ ಇಟ್ಕೊಂಡು ಇದನ್ನ ತಗೊಂಡ್ ಬಂದಿರ್ತಾವೆ ಅಂತ ಹೇಳ್ತಾರೆ. 1-2 ಲೋಕದಲ್ಲಿ ಎಷ್ಟು ಭಯಾನಕ ಇರುತ್ತೆ ಅನ್ನೋದನ್ನ ಅದ್ ನೆನ್ಸ್ಕೊಂಡ್ರೆ ಅವ್ರಿಗೆ ಭಾಳ ಹೇಳ್ತಾರೆ. ಭೂಮಿ ಮೇಲೆ ನಾವು ಏನ್ ಪಡ್ತೀವಲ್ಲ ಈ ಎಲ್ಲ ಕಷ್ಟದ ಮುಂದೆ ಅದೇ ಅಲ್ಲಿ ಇದು ಕಷ್ಟದ ಮುಂದೆ ಇದೇನು ಅಲ್ವೇ ಅಲ್ಲ. ಹಂಗಾಗಿನೇ ಅವ್ರ ಸುಪ್ತ ಮನಸ್ಸು ಯಾವುದೋ ಒಂದಿನ ಜಾಗೃತ ಆಗಿದ್ರೆ ಅದ್ ಹೇಳ್ತಾ ನೀನು ಭೂಲೋಕಕ್ಕೆ ಹೋಗಿ ಅಂತದನ್ನ ಪ್ರೇರಣೆ ತಗೋ. ಇಲ್ಲಿ ಬೇಡ, ಅಲ್ಲಿ ಹೋದ್ರೆ ನೀನ್ ಬೇಗನೆ ಇದನ್ನ ನೀನು ಇವಾಲ್ವ್ ಆಗ್ಬೋದು. ಇನ್ನು ಇದು ಮುಂದುವರಿಯಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಅವರು ತಮ್ಮ ಇದನ್ನ ಭೂಮಿ ಮೇಲೆ ಜನಿಸಕ್ಕೋಸ್ಕರ ಅವರು ಇಷ್ಟಪಡ್ತಾರೆ ಅನ್ನೋದನ್ನ ಇಲ್ಲಿ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಮುಂದೆ ಸಾವಿಗೆ ಹೆದರುವುದೇಕೆ? ಅದೇ ನಾವು ಸಾವಿಗೆ ಯಾಕೆ ಹೆದರ್ತೀವಿ ಅಂದ್ರೆ ಇಲ್ಲಿ ಈಗ ಭೂಲೋಕದಲ್ಲಿ ಏನೋ ಒಂದು ರೀತಿ ನಾವು ಆರಾಮಾಗೇ ಇದೀವಿ. ಎಂತ ಕಷ್ಟದಲ್ಲಿ ಇದಾರೆ ಅಂದ್ರೆ ಅವ್ರು ಆರಾಮಾಗೇ ಇದ್ದಾರೆ. ಅವರ ಸೂಕ್ತ ಮನಸ್ಸಿಗೆ ಎಲ್ಲ ಗೊತ್ತಿರುತ್ತೆ ನಾವು ಈ ಲೋಕ ಬಿಟ್ಟು ಹೋದ್ರೆ ಎಲ್ಲಿ ಹೋಗ್ತೀವಿ ಅಂತ. ಆ ಸೂಕ್ತ ಮನಸ್ಸು ಎಲ್ಲೋ ಒಂದ್ ಕಡೆ ಅವ್ರಿಗೆ ಭಯನ ಪಾಸ್ ಮಾಡಿಸ್ತಾ ಇದೆ. ನೀನು ಇಲ್ಲಿಂದ ನೀನು ಈಗ ಈ ಜೀವನದಲ್ಲಿ ಭೂಲೋಕದಲ್ಲಿ ಏನು ನೀ ಕರ್ಮ ಮಾಡಿಕೊಂಡಿದೀಯ ಇದರಿಂದ ಮೇಲೆ ಹೋದ್ರೆ ನಿನಗ ಕೆಳಗಿನ ಲೋಕ ಸಿಗೋದನ್ನೇ ಗ್ಯಾರಂಟಿ. ಹಾಗಾಗಿ ಅಲ್ಲಿ ಕಷ್ಟಕ್ಕಿಂತ ಇಲ್ಲೇ ವಾಸಿ ಇದೆ ಅಂತ ಹೇಳಿ ಅವರು ಈ ಹಿಂದಿನ ಇದರಲ್ಲಿ ಪಾಠದಲ್ಲಿ ನಾವು ಕೇಳಿದ್ವಿ ಇದ್ರ ಬಗ್ಗೆ. ಇಲ್ಲಿ ನಾವು ಇಂದ್ರಿಯ ಸುಖ ಸಂತೋಷದಲ್ಲಿ ಆನಂದವಾಗಿ ಇರ್ತೀವಿ. ಅದು ಒಂದು ಅದರಿಂದನೂ ಸಾವಿಗೆ ಹಂಚ್ತೀವಿ ನಾವು. ನಮ್ಮ ಇದರಲ್ಲಿ ಸುಖವಾಗಿದ್ದವ್ರಿಗಂತೂ ಸಾವು ಕಮ್ಮಿ ಏಜಲ್ಲಿನೂ ಕೆಲವರು ದೇಹ ತ್ಯಾಗ ಮಾಡಿರ್ತಾರೆ, ಬಿಟ್ಟು ಹೋಗ್ತಾರೆ. ಅಂಥವ್ರು ಎಷ್ಟೊಂದು ಆರಾಮಾಗಿರ್ತಾರೆ, ಹಂಗೂ ಬಿಟ್ಟು ಹೋಗ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಅವ್ರಿಗೆ ಇಲ್ಲಿ ಇವೆಲ್ಲ ಮೋಸ ವಂಚನೆ ಬೇಡ ಅಂತ ಹೇಳಿ. ಕೆಲವರು ಇಲ್ಲಿ ಎಂಜಾಯ್ ಮಾಡೋ ಇದ್ರಲ್ಲಿ ಮೂಡಲ್ಲಿ ಇರ್ತಾರೆ, ಅಂಥವ್ರಿಗೆ ಬಿಟ್ಟು ಹೋಗಕ್ ಇಷ್ಟ ಇರಲ್ಲ. ಅವ್ರಿಗೆ ಹೋಗಕ್ಕಿರುತ್ತೆ, ಸಾಕಪ್ಪ ಇಲ್ಲಿ ದುಷ್ಟರ ಮಧ್ಯೆ ಇರೋದು ಬೇಡ, ನಮ್ಗೆ ಬೇಗ ಕರ್ಕೊ ಅಂತೇಳಿ ಬೇಗನೆ ಹೋಗ್ಬಿಡ್ತಾರೆ. ಕೆಲವರು ಎಂಜಾಯ್ ಮೂಡಲ್ಲಿ ಇರ್ತಾರೆ, ನಾವು ಇಂದ್ರಿಯ ಸುಖದಲ್ಲಿ, ಅಂಥವ್ರು ಸಾವು ಬೇಡ ಅಂತಾರೆ. ಕೆಲವರು ಅಲ್ಲಿ ಭಯಾನಕವಾದ ಲೋಕಕ್ಕೆ ಹೋಗ್ಬಿಡ್ತೀವಿ ನಾವು ಕೆಳಲೋಕಕ್ಕೆ ಅಂತೇಳಿ ಅದು ಈ ತಾತ್ಕಾಲಿಕ ಮನೆಯನ್ನ ತ್ಯಜಿಸಿ ಹೋಗಕ್ಕೆ ಅವ್ರು ಏನ್ ಮಾಡ್ತಾರೆ, ಇಲ್ಲೇ ಇರ್ಬೇಕು ಅನ್ನೋದನ್ನ ಭಯ. ಅಂಥವ್ರಿಗೆ ಎಷ್ಟೊಂದ್ ಜನ ನಿಯರ್ ಡೆತ್ ಸಾವಿನ ಇದಕ್ಕೆ ಹೋಗಿ ವಾಪಸ್ ಬಂದ್ರು ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಇದನ್ನ ತ್ಯಜಿಸಕ್ಕೆ ಈ ಆತ್ಮನ ತ್ಯಜಿಸಿ ಮತ್ತೆ ಎಲ್ಲೋ ಯಾವ ಲೋಕಕ್ಕೆ ಹೋಗ್ತೀವಿ, ಮತ್ತೆ ಏನ್ ಕಷ್ಟದಲ್ಲಿ ಎಷ್ಟು ವರ್ಷ ಇರ್ಬೇಕಾಗುತ್ತೆ ಅಂತ ಹೇಳಿ ಅವರು ಮತ್ತೆ ಬೇಡ ಅಂತ ಹಿಂದೆಟಾಕ್ತಾರೆ. ಅಲ್ಲಿ ಸಾವಿಗೆ ಹೆದರೋದಂದ್ರೆ ಈ ರೀತಿ ಅಲ್ಲಿ ತಮಗೆ ತಾವನ್ನೇ ಅವರು ಇದನ್ ಮಾಡ್ಕೊಂಡು ಅನಗತ್ಯವಾದ ಸಾವಿನ ಕುರಿತು ಇಲ್ಲ ಸಲ್ಲದ ಭಯವನ್ನು ತಮಗೆ ತಾವ ಹುಟ್ಟಿಸ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಹಾಯಕನು ಪಡೆದೆ ಅಂದ್ರೆ ಒಂಥರ ಡಿಸ್ಟರ್ಬ್ ಅಲ್ಲಿ ಇರ್ತಾರೆ. ಅದಕ್ಕೆ ಧ್ಯಾನಿಗಳು ಅವ್ರಿಗೆ ಸಲಹೆ ಏನ್ ಕೊಡ್ತಾರೆ ಅಂದ್ರೆ ನೀವು ನಿಮ್ ಜೀವನದಾಗ ಬರುವ ಎಲ್ಲಾನು ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಏನನ್ನು ಹಿಡ್ಕೊಂಡು ಕುತ್ಕೋಬೇಡಿ. ಯಾಕಂದ್ರೆ ನಿಮ್ ಪ್ರಾಣ ಹೋಗಕ್ಕೆ ಯಾವ್ದೋ ಒಂದು ನೀವು ಹಿಡಿದ್ರೂ ಅಲ್ಲಿನೂ ಹೋಗಲ್ಲ, ಮತ್ತೆನೆ ನಿಮ್ಗ ಇವೆಲ್ಲ ಇವುಗಳ ನಾವು ರಿಯಾಲಿಟಿನ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ರಿಯಲ್ ಮಾಡ್ಕೊಂಡ್ರಿ. ಅದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ನ ಆದ್ರೂ ನಾವು ಅಪ್ಪೋ ದಿಪ್ಪೋಭವ ಅಂತ ಹೇಳ್ತೀವಿ. ವಿ ಆರ್ ದ ಕ್ರಿಯೇಟರ್ ಆಫ್ ಅವರ್ ಓನ್ ರಿಯಾಲಿಟಿ ಅಂತ ಹೇಳ್ತೀವಲ್ಲ, ಇಲ್ಲಿ ಬಹಳ ಅನ್ವಯಿಸುತ್ತದು. ಆಮೇಲೆ ಮುಂದೆ ಇದರಲ್ಲಿ ಹೇಳ್ತಾರೆ ಆತ್ಮಹತ್ಯೆ ಮಹಾಪಾಪ. ಇದು ಎಲ್ಲರಿಗೂ ಗೊತ್ತಿದೆ. ಸಾವಿಗೆ ಹೆದರ್ಬೇಡಿ, ಹಾಗೆ ಸಮಯಕ್ಕೆ ಮೊದಲೇ ಸಾಯಕ್ಕೂ ಪ್ರಯತ್ನ ಪಡಬೇಡಿ. ಸಾವನ್ನ ಅಂದ್ರೆ ಸ್ವಾಗತಿಸಿ, ಆದ್ರೆ ಸಾವು ಬಂದಾಗ ಅದಕ್ಕೆ ನೀವು ಸಾಯಕ್ಕಂದ್ರೆ ನಿಮ್ಗೆ ಕಷ್ಟ ಬಂತು ಅಂತ ಹೇಳ್ಬಿಟ್ಟು ಆತ್ಮಹತ್ಯೆಗೆ ನೀವು ಮುಂದಾಗಬೇಡಿ. ಆತ್ಮಹತ್ಯೆ ಅನ್ನೋದು ಮಹಾಪಾಪ. ಆಧ್ಯಾತ್ಮಿಕ ದೃಷ್ಟಿಯಿಂದ ತಪ್ಪು. ನೀವು ಆತ್ಮಲೋಕಕ್ಕೆ ಹೋಗುವಾಗ ನಿಮಗ್ ಅಲ್ಲಿನೂ ಜಾಗ ಸಿಗಲ್ಲ, ಮಧ್ಯದಲ್ಲೇ ಉಳಿತೀರಿ. ಅಂತರ್ಪಿಶಾಚಿ ಅಂತ ಹೇಳ್ತಲ್ಲ, ಈ 7 ಲೋಕನ ಏನ್ ಡಿಸ್ಕ್ರೈಬ್ ಮಾಡಿದ್ರೆ ಅದು ಯಾವ ಲೋಕನೂ ಸಿಗಲ್ಲ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಆಮೇಲೆ ನಿಮಗೆ ಈಸಿನೂ ಈ ಭೂಲೋಕದಲ್ಲಿ ಬರಕ್ಕೂ ನಿಮ್ಗೆ ಜಾಗ ಸಿಗಲ್ಲ. ಅವಾಗ ಬಹಳ ಕಷ್ಟನ ಅನ್ಕೋಸ್ತೀರಿ. ಈ ಒಂದು ಆತ್ಮನ ಭೂಮಿ ಮೇಲೆ ಈ ಭೌತಿಕ ಶರೀರದಲ್ಲಿ ಇಟ್ಕೊಂಡು ಅದು ಒಂದು ತನ್ನ ಇದನ್ನ ಸಾಧಿಸಕ್ ಬಂದಿರುತ್ತೆ. ಆಗ ನೀವು ಅದನ್ನ ಮಧ್ಯದಲ್ಲೇನೆ ಆತ್ಮನ ಸಾಯಿಸ್ತೀವಿ. ತನ್ನ ಏನ್ ಕಾರ್ಯ ಮಾಡಕ ಅದು ಉನ್ನತಿ ಹೊಂದಕ್ಕ
ಬಂದಿರುತ್ತಂದ್ರೆ ಆಗ ನೀವು ಅದನ್ನ ನಿಮ್ಮ ಈ ಒಂದು ಭೌತಿಕ ಇದರಲ್ಲಿ ಕಷ್ಟದಲ್ಲಿ ಸಿಕ್ಕಾಕೊಂಡು ಆ ಆತ್ಮನ್ ಸಾಯಿಸಕ್ ನೀವು ಒಂದು ಇದನ್ನ ತಗೊಂತೀರಿ ನಿರ್ಧಾರನ. ಅದು ಮಹಾಪಾಪ. ಆತ್ಮಹತ್ಯೆ ಮಾಡಿಕೊಳ್ಳೋದ್ರಿಂದ ನೀವು ಬಯಸಿದ್ರು ಆತ್ಮಲೋಕದ ಕೆಳ ಹಂತಗಳಿಗೆ ಇಳಿದು ಬಿಡ್ತೀರಿ. ಇದು ಒಂದು ನಿಶ್ಚಿತ. ಆದ್ರೂ ನಿಮ್ಗೆ ಅಲ್ಲಿ ಸಮಯನೂ ತಗೊಳುತ್ತೆ. ಲೌಕಿಕ ಜೀವನದಲ್ಲಿ ಈ ತಾತ್ಕಾಲಿಕವಾದ ತೊಂದರೆಯಿಂದ ಬಿಡುಗಡೆ ಹೊಂದಕ್ಕೆ ಏನ್ ಮಾಡ್ಬಿಡ್ತೀರಿ, ಇದು ಟೆಂಪ್ರರಿ ಅಂದ್ರೆ ತಕ್ಷಣ ನಾವು ಇನ್ಸ್ಟಂಟ್ ನಮಗೆ ಏನೋ ಅಲ್ಲಿ ಇಲ್ಲಿಂದ ಈ ಕಷ್ಟದಿಂದ ಮುಕ್ತಿ ಆಗ್ಬಿಡ್ತೀವಿ ಅನ್ನೋ ಒಂದೇ ಒಂದು ಕ್ಷಣದ ಯೋಚನೆ ಅದು. ಆ ಯೋಚನೆಯಲ್ಲಿ ನೀವು ಆತರ ಅಪರಾಧನ ಮಾಡಿಬಿಡ್ತೀರಾ, ಕೆಟ್ಟ ಕೆಲಸ ಅಂತ ಹೇಳಿ ಸನ್ಮಾರ್ಗದಲ್ಲಿ ನಡೆಯೋದು ನೋವು ಅನುಭವಿಸ್ತಾ ಇರ್ತೀರ. ನೋವು ಅಪಮಾನಗಳಿಂದ ಬಿಡುಗಡೆ ಸಿಕ್ಬಿಡ್ತದೆ ಅಂತ ಹೇಳಿ ನೀವು ಆ ಕ್ಷಣ, ಒಂದೇ ಒಂದು ಕ್ಷಣದ ಯೋಚನೆಯಲ್ಲಿ ಆ ನಿರ್ಧಾರ ತಗೋತೀರಾ. ಇದು ಸಂಪೂರ್ಣವಾಗಿ ನಿಮ್ ತಲೆಯಿಂದ ತೆಗೆದು ಬಿಡಿ. ನಿಮ್ಮ ಆತ್ಮವನ್ನು ಪರಿಶುದ್ಧಗೊಳಿಸಿ ಅದನ್ನ ಚೆನ್ನಾಗಿ ಇಟ್ಕೊಳ್ಳೋದು ಈ ಒಂದು ಏನ್ ಶರೀರ ಅನ್ನೋದು ದೇವಾಲಯದಲ್ಲಿ ನಾವು ಆತ್ಮರೂಪಿ ಜೀವಿಸ್ತಾ ಇದೀವಿ. ಈ ದೇವಾಲಯನು ನಾವು ನಮ್ಮ ಪೂರಾ ಕರ್ಮಗಳನ್ನು ಪೂರ್ತಿ ಮಾಡಿ ಮುಂಚೆನೆ ಕೆಲವೊಬ್ರು ತಮ್ಮ ಇಷ್ಟದಂಗೆನೆ ಪ್ರಾಣ ಬಿಡ್ತಾರೆ. ಆಧ್ಯಾತ್ಮಿಕ ಗುರುಗಳು ಎಷ್ಟೊಂದು ಮಾಸ್ಟರ್ಸ್ ಬಗ್ಗೆ ಕೇಳಿರ್ಬೋದು. ಅವ್ರು ಸ್ವ ಇಚ್ಛೆಯಿಂದ ಆತ್ಮನ ಬಿಟ್ರು, ತಮ್ಮ ಎಲ್ಲ ಕರ್ಮವನ್ನು ಸವೆಸಿ ಅವ್ರಿಗೆ ರಿಯಲೈಸ್ ಆಯ್ತು ಅಂತ ತಮಗ್ ತಾವೇನೆ ಅದನ್ನ ರಿಯಲೈಸ್ ಮಾಡ್ಕೊಂಡು ಆಯ್ತು ನಾನು ಬಂದಿರೋ ಕೆಲಸ ಎಲ್ಲ ಅಂತ ಹೇಳಿ ಅವರು ತಮ್ಮ ಇದನ್ನ ನಿರ್ಧಾರ ಮಾಡ್ಕೊತಾರೆ. ನಾನು ಸೋ ಅಂಡ್ ಸೋ ಇವತ್ತಿನ ದಿನ ನನ್ನ ಶರೀರನ ಬಿಡ್ತಿದ್ದೀನಿ. ಎಷ್ಟೊಂದು ಮಾಸ್ಟರ್ಸ್ ಬಗ್ಗೆ ಇದೆ. ಅಲ್ಲಿ ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಪತ್ರಿಜಿ ಗುರುಗಳು ಅವರು ಹೇಳಿದ್ರಂತೆ, ನಾನು ಇವತ್ತಿನ ದಿನ ನಾನು ಶರೀರ ತ್ಯಾಗ ಮಾಡ್ತೀನಿ, ನನಗೋಸ್ಕರ ಎಲ್ಲ ಮಾಡಿ ಅಂದ್ರೆ ಎಲ್ಲಿ ಏನ್ ಮಾಡ್ಬೇಕು ಅನ್ನೋದೆಲ್ಲ ಹೇಳಿಟ್ಟಿದ್ರೆ. ಹಂಗ ಈ ಪತ್ರಿ ಸರ್ದನು ಕೇಳಿಪಟ್ಟಿವಿ. ಅವರು ಮುಂಚೆ ಹೇಳಿದ್ರು ಮತ್ತೆ ಕೆಲಸ ಇದೆ, ಅವ್ರು ಏನ್ ಮಾಡಕ್ ಬಂದಿದ್ರು ಆಗಿಲ್ಲ ಅಂತೇಳಿ ಹಂಗೆ ಮುಂದುವರಿತಾ ಅಂತೇಳಿ ಯಾರು ಅವ್ರ ಜೊತೆ ಈ ಸೋಲಿಂದ ಕನೆಕ್ಟೆಡ್ ಇದ್ರು ಅವ್ರಿಗೆಲ್ಲರಿಗೂ ಗೊತ್ತಿದೆ ಅವ್ರದ್ದು ಸೂಕ್ಷ್ಮ ಶರೀರ ಈಗ್ಲೂನು ತಮ್ಮ ಸ್ವ ಇಚ್ಛೆಯಿಂದ ಯಾರು ದೇಹ ಬಿಟ್ಟು ಹೋಗ್ತಾರೆ, ಬಾಡಿ ವೆಕೇಟ್ ಮಾಡ್ತಾರೆ, ಅವರು ಭೂಲೋಕದಲ್ಲಿ ಇರೋರ್ ಜೊತೆ ಭಾರಿ ಈಸಿಲಿ ಕನೆಕ್ಟೆಡ್ ಇರ್ತಾರೆ. ಅದನ್ನ ಅವ್ರು ಪತ್ರಿ ಸರ್ ಹೇಳಾರ 2096 ವರೆಗೂನು ಎಲ್ಲರ ಜೊತೆನೂ ಸೂಕ್ಷ್ಮ ಇದರಲ್ಲಿ ಕನೆಕ್ಟೆಡ್ ಇರ್ತಾರೆ. ಅವ್ರ ಜೊತೆ ನಾವು ಕನೆಕ್ಟ್ ಆಗ್ಬೇಕು ಅಂದ್ರೂ ನಮ್ಮಲ್ಲಿ ಆ ರೀತಿಯಾದ ಒಂದು ಇದು ಬಂದಾಗ್ಲೇನೆ ನಾವು ಅವ್ರನ್ನ ನಮ್ಮ ಧ್ಯಾನದಲ್ಲೇ ಆಗ್ಬೋದು. ನಮ್ಮ ಜೀವನದಲ್ಲಿ ನಾವ್ ಹೆಂಗ ಪರಮಾತ್ಮ ಸ್ಥಿತಿಲಿ ಜೀವಿಸ್ತಾ ಇದೀವಿ, ಆವಾಗ ಅವ್ರದ್ದು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅವ್ರ ಸಲಹೆ ನಮಗೆ ಇದ್ದೇ ಇರುತ್ತೆ. ಅವರೊಂದು ನಮ್ಗೆ ಸ್ಪಿರಿಟ್ ಗೈಡ್ ತರ ನಮ್ಗೆ ಸಹಾಯ ಮಾಡ್ತಾ ಹೋಗ್ತಾರೆ. ಉನ್ನತ ಉತ್ತಮ ಆತ್ಮಗಳ ಅಂತ ಹೇಳಿ ಎಲ್ಲರಿಗೂ ಒಬ್ಬರನ್ನ ಇದನ್ನ ಅಪಾಯಿಂಟ್ ಮಾಡಿರ್ತಾರೆ. ಇದು 11/6/1981 ಅವ್ರು ಹೇಳ್ತಾರೆ, ದೇವನೊಬ್ಬನೇ ಸರ್ವಶಕ್ತ ಸರ್ವವ್ಯಾಪಿ. ಅವ ಎಲ್ಲನೂ ತಾನೇ ಮಾಡಕ್ ಆಗಲ್ಲ. ಪ್ರತಿಯೊಂದು ಮನುಷ್ಯನ ಹತ್ರ ಹೋಗಿ ಇಷ್ಟೊಂದು ಆತ್ಮಲೋಕಗಳಿದಾವ ಎಲ್ಲ ಹೋಗಿ ಅದನ್ನೇನು ಪೂರ್ಣಾತ್ಮನೋ ಏನು ಇದೆಲ್ಲ ಆತ್ಮ ಭಗವಂತ ಅನ್ನೋನೇ ಬಂದು ಎಲ್ಲರಿಗೂ ಒಳ್ಳೆ ದಾರಿ ತರಕ್ಕೆ ಅವ್ರಿಗೆ ಟ್ರೈನ್ ಮಾಡಿ ಅವ್ರನ್ನ ಸರಿಯಾಗಿದೆ ನೋಡಕ್ಕೆ. ಈ ಒಂದು ಕಂಪ್ನಿಲಿ ಡಿಪಾರ್ಟ್ಮೆಂಟ್ ಇದೆ ನೋಡಿ, ಒಬ್ಬರೇ ಅನ್ನೋರು ಎಲ್ಲರನ್ನೂ ಸರಿ ಮಾಡಕ್ ಆಗಲ್ಲಲ್ಲ. ಹಂಗಾಗಿ ಕೆಲವೊಂದು HR ಅಂತ ಇದೆ ಎಲ್ಲ ಕಂಪ್ನಿ ಎಂಪ್ಲಾಯಿಗಳಿಗೆ ನೋಡ್ಕೊಳಕ್ಕ, ಕೆಲವೊಂದು ಪ್ರೊಡಕ್ಷನ್ ಅಂತ ಕ್ವಾಲಿಟಿ ನೋಡಕ್, ಹಿಂಗ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಾರಲ್ಲ. ಅದೇ ರೀತಿಯಾಗಿ ಇಲ್ಲಿ ಪರಮಾತ್ಮ ದೇವರ ಎಲ್ಲ ಕಡೆನೂ ಸರ್ವವ್ಯಾಪಿ ಇದ್ರೇನು ಪ್ರತಿಯೊಂದು ಮನುಷ್ಯನಿಗೂ ಅವನು ಇದನ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವನು ಒಬ್ಬರ ಆತ್ಮಲೋಕಗಳ ಅನುಭವ ತಮ್ಮ ಅಂತಿಮವಾಗಿ ಅಂತಿಮ ಹಂತ ತಲುಪಂತ ಕೆಲವೊಬ್ರು ಆತ್ಮಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಅವರು ಎಲ್ಲ ತಮ್ಮ ಇದನ್ನ ಅನುಭವಿಸಿ ಹುಟ್ಟು ಸಾವುಗಳ ಚಕ್ರವನ್ನ ಸಮರ್ಥನೆ ಮಾಡಿ ಭೂಮಿಯಿಂದ ಪುನರ್ಜನ್ಮದ ಬಗ್ಗೆ 100 ಬಾರಿ ಪುನರ್ಜನ್ಮ ಪಡೆದು ಎಲ್ಲ ಅನುಭವವನ್ನು ಪಡೆದು ಎಕ್ಸ್ಪೀರಿಯನ್ಸ್ ತಗೊಂಡು ಅನುಭವ ತಗೊಂಡಂತ ಕೆಲವೊಂದು ಆತ್ಮಗಳನ್ನ ಸಹಾಯಕರನ್ನಾಗಿ ಉನ್ನತ ಉತ್ತಮ ಆತ್ಮಗಳೆಂದು, ಹೈ ಗುಡ್ ಸೋಲ್ಸ್, ಎಲ್ಲರಿಗಿಂತಲೂ ಶ್ರೇಷ್ಠ ಆತ್ಮಗಳನ್ನು ಅತ್ಯುನ್ನತ ಆತ್ಮಗಳೆಂದು, ಕೆಲವೊಂದು ಹೈ ಗುಡ್ ಸೋಲ್ಸ್ ಅಂತ ಹೇಳಿ ಅಪಾಯಿಂಟ್ ಮಾಡಿ ನೋಡ್ತಾ ಅಲ್ಲಿ ಏನ್ ನಡೀತಾ ಇದೆ ಭೂಲೋಕದಲ್ಲಿ ಇರೋರಿಗೆ ಯಾರು ಪಶ್ಚಾತ್ತಾಪ ಪಟ್ಟು ನಾವು ಚೇಂಜ್ ಆಗ್ಬೇಕಂತಿದ್ದಾರೆ ಅವ್ರಿಗೆ ಗೈಡ್ ಮಾಡೋದು. ಈ ರೀತಿ ಅವ್ರು ಬೇರೆ ಬೇರೆ ಡೆಸಿಗ್ನೇಷನ್ ಅಲ್ಲಿ ಅವ್ರಿಗೆ ಅಪಾಯಿಂಟ್ ಮಾಡ್ತಾರೆ ಉನ್ನತ ಉತ್ತಮ ಆತ್ಮಗಳನ್ನ. ಹೈಯೆಸ್ಟ್ ಅತ್ಯುನ್ನತ
ಆ ಒಂದು ಲೋಕನ ಪೂರನ ನೋಡ್ಕೊಳಕ್ ಒಬ್ರು ಹೆಡ್ಡು, ಅದ್ರ ಕೆಳಗೆ ಮತ್ತೆ ಕೆಲವೊಂದು ಹೈ ಗುಡ್ ಸೋಲ್ಸ್ ಅಂತ ಹೇಳಿ ಅವ್ರು ಮಾಡಿರ್ತಾರೆ. ಅಂದ್ರೆ ಉನ್ನತ ಉತ್ತಮ ಆತ್ಮ. ಅಲ್ಲಿ ನಾವು ಕೆಲವೊಂದ್ಸಲ ಇವ್ರತ್ತು ಇವರು ಇಲ್ಲ ಅವ್ರು ಒಳ್ಳೆಯವ್ರು ಇದಾರೆ ಅಂತ ನಾವು ಭೂಮಿ ಮೇಲೆ ನೋಡಿದನ್ನ ಹೇಳಕ್ ಹೋದ್ರೆ ಅವ್ರನ್ನ ಅಪೋಸ್ ಮಾಡ್ಕೊಂಡು ನಾವು ಹೇಳಂಗಿರಲ್ಲ. ಹಾಗೆ ನಾವೆಲ್ಲ ಹೊಸದಾಗಿ ಬಂದಿರ್ತೀವಿ. ನಾವಿನ್ನೂ ಕಲಿತಾ ಇದೀವಿ ಅಲ್ಲಿದ್ ಏನ್ ಅನ್ನೋದು ಆತ್ಮಲೋಕದ ನಿಯಮಗಳನ್ನ, ಆ ಮೇಲಿಂದು ಸ್ಪಿರಿಟ್ ವರ್ಲ್ಡ್ದು. ಹಂಗಾಗಿ ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ಬೇಕಿರುತ್ತೆ. ಅವ್ರಿಗೆಲ್ಲ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಾವು ಅವ್ರ ಹೆಸರಿಂದ ಅದನ್ನ ಉನ್ನತ ಉತ್ತಮ ಆತ್ಮಗಳು ನಮ್ಗೆ ಏನನ್ನ ಹಂಗ ಅನ್ಸಿದ್ರೆ ಅವ್ರ ಹತ್ರನೇ ಹೋಗಿ ನಾವು ಸಲಹೆ ತಗೊಂತೀವಿ, ಕೇಳ್ತೀವಿ. ನಾವು ಕೆಲವೊಂದು ಎಲ್ಲಾ ರೀತಿಯಾದ ಅಲ್ಲಿ ನಮ್ಗೆ ಇದನ್ನೇನು ಎಕ್ಸಾಮ್ ತರ ತಗೊಂಡು ಮಾಡಿ ಆ ಪೋಸ್ಟ್ ಅದಕ್ಕಿದು ಸರಿ ಆದ್ವಿ, ಇವರಲ್ಲೆಲ್ಲ ಅಲ್ಲಿ ಇದು ಗೊತ್ತಾಗಿದೆ, ಏನನ್ನು ತಿಳಿದಿದೀವಿ ಅಂದಾಗ ನಮ್ಮನ್ನವರು ನಮ್ ಬೇರೆ ಬೇರೆ ಲೋಕಕ್ಕ ಕಳ್ಸಕ್ಕ ಸಹಾಯಕರಾಗಿ ಆಗಾಗ ನಾವು ಹೋಗಕ್ಕ ನಮ್ಗೆ ತರಬೇತಿ ಎಲ್ಲ ಕೊಟ್ಟಾದ್ಮೇಲೆ ಸರಿ ಹೋಗಿ ಅಂತ ಹೇಳಿ ಅವ್ರ ಪರ್ಮಿಷನ್ ತಗೊಂಡು ನಾವು ಕೆಳಮಟ್ಟಕ್ಕೆ ಹೊಂಟಿದ್ರ ಅಲ್ಲಿ ಯಾವುದೇ ರೀತಿ ನಿಮ್ಗ ತೊಂದರೆ ಆಗದೆ ಇರ್ಲಿ. ಆ ಲೋಕದಲ್ಲಿ ತುಂಬಾ ನೆಗೆಟಿವ್ ವಿಚಾರ ಮಾಡುವಂತ ಆತ್ಮಗಳಿರ್ತವೆ. ಅದರಿಂದ ನಿಮ್ಗೆ ಯಾವುದೇ ರೀತಿ ಹಾರ್ಮ್ ಆಗದೆ ಇರ್ಲಿ ಅಂತ ಹೇಳಿ ಅವರಿಗೆ ಪರ್ಟಿಕ್ಯುಲರ್ ಕವಚ ಅಂತ ಹೇಳಿ ಕವಚವನ್ನು ಮಾತಾಡಿದ್ವಲ್ಲ ಅದನ್ನ ಕೊಟ್ಟು ಅವ್ರನ್ನ ಅಲ್ಲಿಯವರೆಗೆ ನೀವು ಅವ್ರು ತುಂಬಾನೇ ಪರಿತಪಿಸ್ತಾ ಇದ್ದಾರೆ, ಪಶ್ಚಾತ್ತಾಪ ಮಾಡ್ಕೊಂತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಎಷ್ಟರ ಮಟ್ಟಿಗೆ ಅವ್ರು ಪರೀಕ್ಷೆ ಮಾಡಕ ಚೆಕ್ ಮಾಡಕ ಅಂತ ಹೇಳಿ ಅವ್ರಿಗೆ ಮೇಲಿನ ಲೋಕಕ್ಕ ಕೆಳಗಡೆ ಲೋಕಗಳಿಗೆ ಭೂಲೋಕಗಳಿಗೆ ಅವ್ರಿಗೆ ಕಳಿಸ್ತಾ ಬರ್ತಾರೆ ಸಹಾಯಕ. ಮತ್ತೆ ಅದ್ರ ಪರೀಕ್ಷೆಯನ್ನ ನೀವು ಪ್ರಾಮಾಣಿಕವಾಗಿ ಅದನ್ನ ನಿಮ್ಮನ್ನು ಪರೀಕ್ಷಿಸ್ತಾರೋ ಕೂಡ ನೀವು ಸರಿಯಾಗಿ ರಿಯಲಿ ಆಗಿದ್ದೀರಾ ಅಂತ. ಅದನ್ನೆಲ್ಲ ಪರೀಕ್ಷೆ ಆದ್ಮೇಲೆ ನಿಮ್ಮನ್ನ ಈ ಒಂದು ಇದಕ್ಕ ಆಯ್ಕೆ ಮಾಡ್ಕೊಂತಾರೆ. ಉನ್ನತ ಉತ್ತಮ ಆತ್ಮ ಆಗಿ ನೀವು ಸಹಾಯಕರಾಗಿ ದೇವದೂತರು, ಒಂದು ತರ ದೇವದೂತರು ಅಂತ ಹೇಳ್ತೇವೆ. ದೇವದೂತರ ತರ ಭೂಲೋಕದಲ್ಲಿ ಬರ್ತಾರೆ. ಆ ಮನುಷ್ಯನ ಒಂದೊಂದ್ಸಲ ದೇವದೂತ ಇದ್ದಂಗೆ ಎಲ್ಲಾ ರೀತಿ ನನ್ಗೆ ಸಹಾಯ ಮಾಡ್ದ, ನಿಮ್ಗೆ ಏನಾನ ಕಷ್ಟ ಬಂದ್ರೆ ಸಾಕು ಅವ್ರ ಹತ್ರ ಹೋದ್ರೆ ಮನ್ಸಿಗೆ ಸಮಾಧಾನ ಸಿಗ್ತಿದೆ, ಒಳ್ಳೆ ದೇವದೂತ ಇದ್ದಂಗೆ ಇದಾನ ಅಂತೀವಿ ನಾವು. ಆದ್ರೆ ಕೆಲವೊಂದು ಪರಿಸ್ಥಿತಿಲಿ ಎಲ್ಲೋ ರಸ್ತೆಯಲ್ಲಿ ನಾವೇನೋ ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತೀವಿ. ಆಗ ನನ್ಗೇನೋ ಗೊತ್ತಾಗ್ಲಿಲ್ಲ, ಏನ್ ಮಾಡ್ಬೇಕಂತ ತಿಳಿಲಿಲ್ಲ. ಆ ಟೈಮಲ್ಲಿ ಯಾರೋ ಒಬ್ಬನ ವ್ಯಕ್ತಿ ಹೆಂಗ್ ಬಂದ್ಬಿಟ್ಟ ನನ್ಗೆ ಒಳ್ಳೆ ದೇವದೂತರ ತರ ಆಕಾಶದಿಂದ ನಂಗೆ ಪಾರ್ ಮಾಡ್ಬಿಟ್ಟ. ಅದೇ ದೂತರುಗಳು ಇದೆ ಅವ್ರ ಕೆಲ್ಸ. ಅವ್ರಿಗೆ ಗೊತ್ತಾಗ್ತಿರ್ತೈತೆ ಯಾರು ಯಾವ ರೀತಿಲಿ ಇದ್ದಾರೆ. ಅದಕ್ಕೆ ಹೇಳೋದು, ನಾವು ಧ್ಯಾನ ಮಾಡ್ತಿದ್ರೆ ನಾವು ಧ್ಯಾನ ಮಾಡ್ತಾ ಇದೀವಿ, ಭಾವನೆ ಒಳಗೆ ಏನಿದೆ. ಕೆಲವೊಂದ್ಸಲ ನಾವು ಧ್ಯಾನ ಮಾಡಿನೂ ಕೆಟ್ಟ ಉದ್ದೇಶನ ಇಟ್ಕೊಂಡು ಧ್ಯಾನ ಮಾಡ್ತಿದ್ರು ಅದು ಫಲಿಸಲ್ಲ. ಅಲ್ಲಿ ಅವ್ರಿಗೆ ನಮ್ಮ ಸೂಕ್ಷ್ಮ ಸುತ್ತ ಮನಸ್ಸನ್ನ ಅವರು ರೀಡ್ ಮಾಡಕ್ ಸಾಧ್ಯ. ಅವ್ರಿಗೆ ಗೊತ್ತಾಗುತ್ತೆ ಇವರು ಕೆಟ್ಟ ಭಾವನೆ ಇಟ್ಕೊಂಡು ಧ್ಯಾನ ಮಾಡ್ತಿದಾರ, ಪೂಜೆ ಪುನಸ್ಕಾರ ಏನೇ ಮಾಡ್ಲಿ ಅಲ್ಲಿ ಅದು ಫಲಿಸಲ್ಲ. ಅಲ್ಲಿ ಅವರು ಸಹಾಯನೂ ಮಾಡಲ್ಲ, ಬೇರೆಯವ್ರಿಗೆ ಅಲ್ಲಿ ಹೋಗೋಕ್ ಕೊಡಲ್ಲ. ಯಾವುದೇ ಉನ್ನತ ಆತ್ಮದ ಸಹಾಯಕರು ಅಲ್ಲಿ ನಮ್ಗೆ ಸಹಾಯಕ ಬರಲ್ಲ. ಯಾವ ದೇವದೂತರು ಅಲ್ಲಿ ಬಂದ್ರೆ ಕೆಲವೊಂದ್ಸಲ ನೆಗೆಟಿವ್ ಕೆಟ್ಟದನ್ನ ಹೇಳೋದು ನಮ್ಮಲ್ಲಿ ಇರೋಂಥ ನೆಗೆಟಿವ್ ಯೋಚನೆ ಅಂದ್ರೆ ರಾಕ್ಷಸ ಗುಣ ಎಲ್ಲ ಅಂಥವ್ರ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ದೇವದೂತರು ರಾಕ್ಷಸ ಗುಣ ಇರೋ ಆತ್ಮಗಳು ಅವರೆಲ್ಲರ ಮಧ್ಯೆ ಇದರಲ್ಲಿ ನಾವು ಜೀವನ ಭೌತಿಕ ಲೋಕದಲ್ಲಿ ಅಂದ್ರೆ ಭೂಲೋಕದಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಯಾರು ನಮ್ಗ ಒಳ್ಳೇದು ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಗ ಕೆಟ್ಟದ್ದು ಒಳ್ಳೇದನ್ನು ಒಂದೇ ರೀತಿಯಾಗಿ ತಗೊಳ್ಳಿ ಅಂತ ಹೇಳೋರು. ಅದನ್ನ ನಾವು ಅನಲೈಸ್ ಮಾಡೋದು ಬಂದ್ವಿ. ಅನಲೈಸ್ ಅನ್ನೋದನ್ನ ನಾನು ಹೇಳ್ತೀನಿ ನಾಡಿದ್ದಿನ ದಿನ. ಆಮೇಲೆ ಹೇಳ್ತಾರೆ ಅವರು, ಟೈಮ್ ಆಯ್ತಾ, ಇನ್ನೊಂದು ಟಾಪಿಕ್ ಮಾಡೋಣ ಸರ್? ಹಾ ಮೇಡಮ್ ಆಗಿದೆ. ನೆಕ್ಸ್ಟ್ ಒಳ್ಳೆ ಕೆಲಸ ಇನ್ನೊಂದು 5 minutes ಹೇಳಿ. ಆಯ್ತು. ಒಳ್ಳೆ ಕೆಲಸ ಅಂದ್ರೆ ಏನು? ನಿಸ್ವಾರ್ಥದಿಂದ ಮಾಡಿರೋ ಎಲ್ಲಾ ಕೆಲಸನೂ ಒಳ್ಳೇದು. ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇದು ನನಗ್ ಸಿಗಲಿ ಅನ್ನೋ ಸ್ವಾರ್ಥ ಭಾವನೆಯಿಂದ. ಸ್ವಾರ್ಥನೂ ಹಂಗಿರ್ಬೇಕು. ಯಾವ್ದಂದ್ರೆ ನಮ್ಮ ಈ ಭೌತಿಕ ಶರೀರದಲ್ಲಿ ಆ ಭೌತಿಕ ಲಾಭ ಕೊಡುವಂಥವು ಇಟ್ಕೊಂಡು ನಾವು ಮಾಡ್ತೀವಲ್ಲ ಅದು ಸ್ವಾರ್ಥ. ಕೆಲವೊಂದು ಬೇರೆ ವ್ಯಕ್ತಿ ಒಳ್ಳೇದಾಗ್ಲಿ ಏನೋ ಮಾಡೋದು ಅದು ಸ್ವಾರ್ಥ ಆಗಿರಲ್ಲ, ಅಲ್ಲೂ ನಿಸ್ವಾರ್ಥ. ಆ ಬೇರೆ ವ್ಯಕ್ತಿ ಒಳ್ಳೆ ದಾರಿಲಿ ಇರಬೇಕು. ಅವನು ಇದನ್ನ ಹೇಳಿದ್ರು ಅದೇಂಗ್ರಿ ಕೆಟ್ಟದಮ್ಮ, ಅವನಿಗೆ ಕೆಟ್ಟದಾಗ್ತಿದೆ ನೋಡ್ಕೊಂಡಿರಕ್ ಆಗಲ್ಲ. ನಾವು ಒಂದ್ಸಲ ಅವ್ರನ್ನೂ ಅನಲೈಸ್ ಮಾಡ್ಬೇಕು. ಯಾಕಂದ್ರೆ ನಾವಿಲ್ಲಿ ಉನ್ನತ ಇದಕ್ ಹೋಗಕ್ ಬಂದಿವಿ, ನಮ್ ಕರ್ಮ ಕಳ್ಕೊಂಡು.
ಅಂತ ಟೈಮಲ್ಲಿ ಅವ್ನು ಕೆಟ್ಟವನು ಅಂತ ಗೊತ್ತಿದ್ದಾಗ ಅವನಲ್ಲಿ ಯಾವುದೇ ರೀತಿಯಾದ ಪಶ್ಚಾತ್ತಾಪ ಪರಿವರ್ತನೆ ಅನ್ನೋದು ಇಲ್ಲದೆ ಇದ್ದಾಗ ನಾವು ಮತ್ತು ಅವನಿಗೆ ಸಹಾಯ ಮಾಡ್ತಿದೀವಿ ಅಂದ್ರೆ ಏನಾಗುತ್ತಾ, ನಾವು ಮತ್ತು ನಮ್ಮ ಕರ್ಮಗಳನ್ನ ಕೆಡ್ಸ್ಕೊಂತಾ ಇದೀವಿ. ಪಾಪದಕ್ಕೆ ಸಹಾಯ ಮಾಡಿ ಪಾಪನ ನಮ್ಮಲ್ಲಿ ಅಕೌಂಟಲ್ಲಿ ಹಾಕ್ತಾ ಹೋಗ್ತಿದ್ವಿ. ಅದನ್ನ ನಾವು ನೋಡ್ಕೋಬೇಕು, ಚೆಕ್ ಮಾಡ್ಬೇಕು. ನಾವು ನಿಸ್ವಾರ್ಥದಿಂದ ಕಾರ್ಯನಿರ್ವಹಿಸುವುದು ನಿಮಗೆ ಸಾಧ್ಯವಾದ್ರೆ ನಿಜಕ್ಕೂ ಅದೊಂದು ವರದಾನ. ಆ ಒಂದು ಪ್ರಯತ್ನ ನಾವು ಮಾಡ್ತಾ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದೇ ಒಂದು ನಿಮ್ಗೆ ವರ. ನಿಮ್ಗೆ ಯಾವಾಗ ಯಾವುದೇ ರೀತಿಯಾದ ದೇವದೂತರ ಸಹಾಯ ಬೇಕಾಗಲ್ಲ. ಈ ನಿಸ್ವಾರ್ಥತನದಿಂದನೇ ಆ ಯಾವ ವ್ಯಕ್ತಿಗೆ ನಾವು ಸಹಾಯ ಮಾಡಿದ್ವಿ ಆ ವ್ಯಕ್ತಿ ಅವ ಮನಸಾರೆ ನಿಮಗೊಂದು ಏನು ತಥಾಸ್ತು, ಇವ್ರ ಜೀವನದಾಗ ಒಳ್ಳೇದಾಗ್ಲಿ, ಇವನು ಯಾವುದೇ ರೀತಿಯಾದ ಸ್ವಾರ್ಥ ಭಾವನೆ ಇಟ್ಕೊಳ್ದೇನೆ ನನಗೆ ಸಹಾಯ ಮಾಡಿದ, ಇವ್ನಿಗೆ ಒಳ್ಳೇದಾಗ್ಲಿ ಅವನು ಅಲ್ಲಿ ನಿಮಗೊಂದು ವರ, ಅವನು ತನ್ನಿಂದ ಒಂದು ಇದನ್ನ ಗ್ರಾಟಿಟ್ಯೂಡ್ ನಿಮ್ಗೆ ಪಾಸ್ ಮಾಡ್ಬಿಡ್ತಾನ. ಆಗ ಅವಾಗ ನಿಸ್ವಾರ್ಥತೆ ನಿಮ್ಮನ್ನ ಅತ್ಯಂತ ವೇಗವಾಗಿ ಈ ತರ ನೀವು ಇಟ್ಕೊಳ್ಳೋದ್ರಿಂದ, ನೀವು ಅವರಿಗೆ ಸಹಾಯ ಮಾಡೋದು ನಿಸ್ವಾರ್ಥತೆಯಿಂದ ನೀವು ಅತ್ಯಂತ ವೇಗವಾಗಿ ಉನ್ನತ ಹಂತಕ್ಕೆ ನಿಮ್ಮನ್ನ ಕರೆದೊಯ್ತೈತೆ. ಅದು ಯಾವುದೇ ದುರಂತನ ಆಗ್ಲಿ, ಭೂಮಿಯಲ್ಲಿರುವ ಅನೇಕ ಜನರು ತಮ್ಮ ಒಳ್ಳೆ ಕೆಲಸಗಳಿಂದ ತಾವು ಉನ್ನತ ಮಟ್ಟಕ್ಕೆ ಮುಟ್ಟಲು ಸಾಧ್ಯ. ತಮ್ಮ ಪಾಪಗಳಿಂದನೂ ಹೊರ ಬರ್ಬೋದು. ಅದನ್ನೇ ಹೇಳ್ತಾರೆ, ನಾವು ಕರ್ಮನೂ ಇಲ್ಲೇ ಇದ್ದುಕೊಂಡು ಈ ಜನ್ಮದ ಕರ್ಮನೇ ಆಗ್ಲಿ, ಸಾವಿರಾರು ನಾವು ಎಷ್ಟು ಜನ್ಮ ತಗೊಂಡು ಎಲ್ಲ ಜನ್ಮಗಳನ್ನು ನಾವು ಕಳ್ಕೋಬಹುದು ಸರಿಯಾದ ಮಾರ್ಗದ ಒಳ್ಳೆ ಕೆಲಸಗಳನ್ನು ಆರಿಸ್ಕೊಂಡು. ಕೆಲವ್ರಿಗೆ ಒಳ್ಳೆ ಪೋಸ್ಟ್ ಅಲ್ಲಿ ಇರ್ತಾರೆ. ಈಗ ಮೊನ್ನೆ ನಾವು ಒಂದು ಡೆಲ್ಲಿಲಿ ಸೆಮಿನಾರ್ ಆಯ್ತು ನೋಡಿ, ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಇರೋರು ಸರಿ ಯಾಕೆ ಇದನ್ನ ಒಂದು ಸ್ಪಿರಿಚುವಲ್ ಪಾರ್ಟಿ ಅಂತ ಹೇಳಿ ಮಾಡಿದ್ರು. ಈ ಏನಪ್ಪಾ, ಈ ರಾಜಕೀಯದಲ್ಲಿ ಇರೋ ಜನಗಳಿಗೆ ಇದು ರುಚಿ ಇರ್ಲಿ, ರುಚಿ ತೋರ್ಸಕ್ಕೋಸ್ಕರ ಅವ್ರಗಳಲ್ಲಿ ಎಲ್ಲಾ ತರನಾದ ಕೈಯಲ್ಲಿ ಪವರ್ ಇರುತ್ತೆ. ಅವರು ಒಳ್ಳೆಯದನ್ನ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಇಷ್ಟೊಂದು ಬದಲಾವಣೆ ಆಗುತ್ತೆ. ಇದರಲ್ಲಿ ಸೆಮಿನಾರ್ ಎಲ್ಲೂ ಇದ್ರ ಬಗ್ಗೆನೇ ತುಂಬಾ ಹೇಳಿದ್ರು. ಹಾಗೆ ಗೌರ್ಮೆಂಟ್ ಒಳ್ಳೆ ಪೋಸ್ಟ್ ಅಲ್ಲಿ ಇರೋರು ಇರ್ತಾರೆ ನೋಡಿ, ಅವ್ರ IAS ಆಫೀಸರ್ ಆಗಿರ್ಬೋದು, ಅಲ್ಲಿ ಇರುವಂತ ಪರಿಸರ ಒಳ್ಳೆ ವ್ಯಕ್ತಿನೂ ಆ ಪಾಪದ ಕುಪ್ಪಕ್ಕೆ ಹಾಕ್ಬಿಡುತ್ತೆ. ಆದ್ರೆ ನಾವು ಒಳ್ಳೆಯವರಿಗೆ ಅವರಲ್ಲಿ ಕೆಟ್ಟದಾಗಿ ತೋರಿಸ್ಕೊಂಡು ಬಹಳ ಚಾಣಾಕ್ಷತನದಿಂದ ನಾವಲ್ಲಿ ಒಳ್ಳೆ ತರನ ಅಂತ ಟೈಮಲ್ಲಿ ಧ್ಯಾನವನ್ನ ನಮ್ ಮಾರ್ಗದರ್ಶನ ಮಾಡುತ್ತಾ ನಮ್ಗ ಕೆಟ್ಟ ದಾರಿಲಿ ಇದ್ಕೊಂಡು ನಮ್ ಸುತ್ತನೂ ಕೆಟ್ಟ ಅಂತವ್ರು ಜೀವ್ಸಕ್ಕಾಗಲ್ಲ. ಕೆಲವೊಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಟಾರ್ಚರ್ ಆಗಿ, ಯಾರೊಬ್ರಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೇಳಿ. ಆದ್ರೆ ನಾವು ಅಲ್ಲಿ ಆ ತರ ನಮ್ಮನ್ನ ನಾವು ಸ್ಟ್ರಾಂಗ್ ಇಟ್ಕೊಳಕ ಈ ಒಂದು ಭೌತಿಕ ಶರೀರನ ಅಂತವಾದ ಕೆಲವೊಂದು ಆತ್ಮಗಳು ನಮ್ಗೆ ಸಹಾಯನ ಮಾಡಕ್ ಬರ್ತಾವು. ನಾವು ಸರಿಯಾದ ಉದ್ದೇಶನ ಇಟ್ಕೊಂಡು ಆ ಒಂದು ದಲ್ ಅಂತಾರದು ಆ ಇದ್ರಲ್ಲಿ ಬಿದ್ವಿ ಕೀಚಡಲ್ಲಿ. ಕಮಲ ಹೆಂಗ ಕೀಚಡಲ್ಲಿ ಇದ್ಕೊಂಡು ಕೆಳಗ್ ಮಾತ್ರ ಕೀಚಡ, ಮೇಲದು ತನ್ನಂತ ಎಷ್ಟು ಚಂದವಾಗಿರೋ ಅಂದ್ರೆ ನೋಡಕ್ಕೆ. ಅದನ್ನೊಂದು ಕಮಲ ನೋಡಿ, ಒಂದು ಸರೋವರಕ್ಕೆ ಹೋಗಿದ್ವಿ ನಾವು ಇದಕ್ಕೆ ಹೋದಾಗ, ಬೋಧಗಯ ಹೋದಾಗ. ಆ ಸರೋವರ ತುಂಬೆಲ್ಲ ಕಮಲ ಅಂತ, ಲಕ್ಷಾಂಗಟ್ಲೆ ಕಮಲ ಅಲ್ಲಿ ಅರಳುತ್ತಂತ. ಅದನ್ನ ನೋಡಿದ್ರೆ ಹೆಂಗಾಯ್ತು, ನಾವು ಸ್ವರ್ಗದಲ್ಲೇ ಇದೀವಿ ಅಂತ ಆಗತ್ತೆ ಮನಸ್ಸಿಗೆ. ಯಾವುದೇ ರೀತಿಯಾದ ನೆಗೆಟಿವ್ ಯೋಚನೆನೂ ಬರಲ್ಲ. ಆ ರೀತಿ ನಮ್ಮ ಜೀವನ ಮಾಡ್ಕೋಬೇಕು ಅಂತ ಇಲ್ಲಿ ಅವ್ರು ಹೇಳ್ತಾರೆ. ನಿಮ್ ಜೀವನನ ನೀವನೇ ಬದಲಾಯಿಸ್ಕೊಳಕ ಪ್ರತಿ ಕ್ಷಣ ಪ್ರತಿ ದಿನಾನು ನಿಮ್ಮನ್ನ ನೀವು ಅನಲೈಸ್ ಮಾಡ್ಕೊಬೇಕು. ಬೇರೆಯವ್ರೇನು ಅವ್ರ ಯಾಕೆ ಹೀಗೆ ಹೋಗ್ತಿದಾರೆ ಇಲ್ಲ, ಅವರಲ್ಲಿನು ಕೆಲವೊಬ್ರು ತಮ್ಮನ್ನ ತಾವು ಅನಲೈಸ್ ಮಾಡೋಕೆ ನಾವು ಅವರಿಗೆ ಪ್ರೇರಕರಾಗಬೇಕು. ಅವ್ರನ್ನ ಮಾಡ್ಸಕ್ ಅಂದ್ರೆ ಇಲ್ಲೇ ಪ್ರಚಾರ ಅಂದ್ರೆ ಹೇಳ್ಕೊಡೋದು ಅವ್ರಿಗೆ. ಅವರಲ್ಲಿ ಬರ್ಬೇಕು. ಈ ಜೀವನ ನಾವು ಜೀವಿಸ್ಬೇಕು. ನಮ್ಮಲ್ಲಿರೋ ಬದಲಾವಣೆ, ನಮ್ಮಲ್ಲಿರೋ ಸಹನ ಶಕ್ತಿ, ನಾವು ಪ್ರತಿಯೊಂದು ಕೆಟ್ಟದ್ದು ನಮ್ಗೆ ಮಾಡಿದ್ಮೇಲೂ ನಾವು ಕ್ಷಮಾಗುಣ ಮಾಡಿ ಅವ್ರಿಗೆ ಒಳ್ಳೇದನ್ನೇ ಸಲಹೆ ಮಾಡ್ತಾ ಹೋದಾಗ ನಾವು ಈ ತರ ಬದುಕ್ಬೇಕು. ನೀವೇನ್ ಮಾಡಿದ್ರಿ ಕೇಳ್ತಾರೆ, ನೀವೆಷ್ಟು ಹೆಂಗಾಗಿ ಒಳ್ಳೆ ಖುಷಿಯಾಗಿರ್ತಾರೆ, ಏನ್ ನೀವು ಮಾಡಿದ್ರಿ, ಏನ್ ಗುಟ್ಟು ನಿಮ್ದು. ಅವ್ರಿಗೆ ಯಾವ್ದು ನಮ್ಗೆ ಎಷ್ಟು ವಯಸ್ಸಾಯ್ತು, ನಮ್ಗೆ ಏನ್ ತೊಂದ್ರೆ, ಶಾರೀರಿಕವಾಗಿ ಏನಾಗ್ತಿದೆ ಅನ್ನೋದು ಚೂರು ಪ್ರಜ್ಞೆ ಇಲ್ಲ. ತಮ್ಮ ಇದನ್ನ ಮಾಡ್ತಾ ಯಾರು ಬರ್ತಾರೆ ಅವರಿಗೆ ನಿಸ್ವಾರ್ಥದಿಂದ ಸೇವ್. ಅವ್ರ ಹಿಂದೆನೆ ಅವ್ರಿಗೆ ಕಷ್ಟ, ಇವ್ರಿಗೋಸ್ಕರ ಅವ್ರ ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದ್ರು ಅವ್ರು ಯೋಚನೆನೇ ಮಾಡ್ಲಿ ನಾನ್ ರೆಡಿ ಇದೀನಿ ಈ ಭೌತಿಕ ಶರೀರ ಜೊತೆ ಅದನ್ನ ಅನುಭವಿಸಕ್ ಅಂತೇಳಿ ಒಳ್ಳೆ ನಿಸ್ವಾರ್ಥ ಭಾವನೆಯಿಂದ ಅವ್ರಿಗೆ ಅವ್ರ ಸಹಾಯ ಅನ್ನೋದನ್ನ ಮಾಡ್ತಾನೆ ಹೋಗ್ತಾರೆ. ಅದನ್ನ ನೀವು ಸರಿಯಾದ ರೀತಿಯಲ್ಲಿ ನೀವು ಆರಿಸ್ಕೊಳ್ಳಿ. ನಿಜಕ್ಕೂ ದಯೆ, ಕರುಣೆ
ಒಳ್ಳೆ ಕಾರ್ಯ ಮಾಡಿದ್ದು ಆದ್ರೆ ಆ ತಕ್ಷಣ ಏನಾಗುತ್ತೆ, ನಾವು ನಮಗೆಲ್ಲ ನಮ್ಮನ್ನ ನಾವು ಮರೆತು ಇಲ್ಲೇನೇನೆ ನಾವು 7ನೇ ಲೋಕದಲ್ಲಿ 6ನೇ ಲೋಕದಲ್ಲಿ, ಅದಕ್ಕೇನೆ ನನಗೆ ಇಲ್ಲಿ ಭೂಲೋಕದಲ್ಲಿ ಬಂದು ನೀವು 5, 6 ಲೋಕನ 5ನೇ ಲೋಕದ ರುಚಿ ತಗೊಂಡ್ರೆ ಈಗ ಮತ್ತೆ ಈಗ ಏನ್ ಹೇಳ್ತಾ ಮಾಡರ್ನ್ ಸೈನ್ಸ್ ನ್ಯೂ ಎನರ್ಜಿ, ಭೂಲೋಕದಲ್ಲೇನೆ ನೀವು ಈ 7 ಲೋಕನ ಅನುಭವಿಸ್ಬೋದು. 7 ಲೋಕದ ಇವನ್ನ ಭೂಲೋಕದಲ್ಲೇ ಅನುಭವಿಸೋದು. ಇದನ್ನ ತಿಳಿದವ್ರಂದ್ರೆ ಬಹಳ ಮೇಲೆ ಹೋದವ್ರಂತ ಆಯ್ತು. ಇದು ಇದೆಯಾ ಇಲ್ವಾ ಅನ್ನೋ ನಂಬಿಕೆ ಇಲ್ಲ ಅಂದ್ ಸೈಡ್ಗೆ ಇಡಿ. ಆದ್ರೆ ನಾವು ಜೀವಿಸ್ತಾ ಇರೋ ಈ ಭೂಲೋಕದಲ್ಲೇನೆ ಎಷ್ಟೊಂದು ದೇಶ ಇದೆ, ದೇಶದಲ್ಲಿ ಎಷ್ಟೊಂದು ಏನು ರಾಜ್ಯ ಅಂತಿದೆ, ಜಿಲ್ಲೆ ಅಂತಿದಾವು, ಹಳ್ಳಿಗಳಂತಿದಾವು, ಪ್ರಾಂತಗಳು, ಅವ್ರೆಲ್ಲರೆಲ್ಲನೂ ಇರೋ ಭಾವನೆಗಳು, ಯೋಚನೆಗಳು ಈ ತರದ್ದು ನಾವು ಒಳ್ಳೆ ಪಾಸಿಟಿವ್ ಇದನ್ನ ಇಟ್ಕೊಂಡು ಅವು ವೈಬ್ರೇಷನ್ ಹೊರಗೆ ಹೋಗ್ತಾ ಅದನ್ನೆಲ್ಲ ಶುದ್ಧಿ ಮಾಡ್ತಾವು. ಅವಾಗ ನಾವು ಇಲ್ಲೇನೆ ಸ್ವರ್ಗನ ನಾವು ಸೃಷ್ಟಿಸ್ಬೋದು, ಭೂಲೋಕನ ಸ್ವರ್ಗವಾಗಿ ಮಾಡ್ಬೋದು. ಪ್ರತಿಯೊಂದು ಜೀವಿಯಲ್ಲಿ ಈ ತರ ಪಾಸಿಟಿವ್ ವೈಬ್ರೇಷನ್ ಯೋಚನಾ ಶಕ್ತಿ ಬಂದಾಗ ಒಂದ್ರ ಮೇಲೆ ಅದು ಇಂಪ್ಯಾಕ್ಟ್ ಆಗ್ತಾ ಇಂಪ್ಯಾಕ್ಟ್ ಆಗ ನಾವು ಏನು ಮಾಡೋದೇ ಬೇಡ. ಬರೀ ನಮ್ಮ ಎನರ್ಜಿ ನಮ್ಮ ಸುತ್ತಮುತ್ತ ಅಂತ ಜನನೇ ಬರ್ತಾರೆ, ಅಟ್ರಾಕ್ಟ್ ಮಾಡ್ಕೊಂತೀವಿ. ನಮ್ಮ ಇದನ್ನ ಗುಣಗಳಿಗೆ ಅಟ್ರಾಕ್ಟ್ ಆಗಿ ಅವ್ರು ಅದನ್ನ ಅಳವಡಿಸ್ಕೊಂಡ್ರೆ ಅವ್ರು ಮತ್ತೆ ಬೇರೆ ಅಂತವ್ರನ್ನ ಅಟ್ರಾಕ್ಟ್ ಮಾಡ್ತಾರೆ. ಈಗ ಬಹಳ ನೆಗೆಟಿವ್ ಎನರ್ಜಿ ತುಂಬಾ ಇದಾರೆ. ನೆಗೆಟಿವ್ 90%, 10% ಒಳ್ಳೆ ಎನರ್ಜಿ ಇರೋ ಆತ್ಮಗಳಿದಾವೆ. ಹಾಗಿದ್ದಾಗ ನಾವು ಬಹಳ ಪ್ರಯತ್ನ ಇದೆ ಈ 10% 90 ಹೇಳ್ಕೊಳಕ್ ನೋಡುತ್ತೆ. ಭಾರಿ ಜಾಗೃತಿಯಲ್ಲಿರ್ಬೇಕು. ಒಂದು ಕ್ಷಣ ಅಜಾಗೃತ ಆದ್ವಿ, ನಮಗ್ ನಾವು ಮರ್ತ್ವಿ, ನಾ ಏನ್ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಅನ್ನಕ್, ನನ್ನ ಉನ್ನತ ಸ್ಥಿತಿಗೆ ಹೋಗಕ್ ಒಂದು ಕ್ಷಣ ಮರ್ತ್ರೆ ನಾವು ಮತ್ತೆ ಅಲ್ಲಿ ಎಷ್ಟೋ ಇದನ್ನ ಕರ್ಮಗಳನ್ನ ಬ್ಲಾಕೇಜಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ, ಆ ಬ್ಲಾಕೇಜಸ್ ಕ್ಲೀನ್ಸ್ ಮಾಡಕ್ಕೇನೆ ನಾವು ಒಂದ್ 3-4 ದಿನನಾದ್ರೂ ಧ್ಯಾನ ಮಾಡಿ ಅದನ್ನ ಕ್ಲೀನ್ಸ್ ಮಾಡ್ಕೊಳಕ್ ಟೈಮ್ ತಗೊಳ್ಳೋದು. ಹಾಗಾಗಿ ನಾವು ದಿನ ಇಡೀ ಎಷ್ಟು ಯೋಚನೆ ಬರುತ್ತೆ, ನೀವು ಯೋಚನೆ ಬರ್ದೇ ಇರೋಂಥ ಜೀವನ ನಡೆಸ್ತಾ ಇದ್ದೀರಿ ಅಂದ್ರೆ ನೀವು ಧ್ಯಾನ ಸ್ಥಿತಿಲಿ, ನೀವು ಪ್ರಜ್ಞಾ ಸ್ಥಿತಿಲಿ ಇದ್ಕೊಂಡು ಧ್ಯಾನ ಸ್ಥಿತಿಲಿ ಇದ್ದೀರಿ ಅಂತ. ಈ ಕಾರ್ಯ ಚಟುವಟಿಕೆ ಪತ್ರಿಸರು ಒಂದೇ ಹೇಳ್ತಾರೆ, ನೀವು ನಿಮ್ಮ ತಲೆಯಲ್ಲಿ ಯೋಚನೆ ಬಂದಿಲ್ಲ ಅಂದ್ರೆ ನಿಮ್ಗೆ ಧ್ಯಾನ ಮಾಡೋ ಅವಶ್ಯಕತೆನೇ ಇಲ್ಲ. ಒಬ್ರು ಧ್ಯಾನಿಗಳು ಸಾಧನೆ ಮಾಡಿ ಪತ್ರಿಸರು ನನಗೆ ಧ್ಯಾನ ಮಾಡಬೇಕೇ ಆಗಲಿ, ಪ್ರತಿ ಒಂದು ಸೆಕೆಂಡಲ್ಲೂ ಅವೇರ್ನೆಸ್ ಅಲ್ಲಿ ಜಾಗೃತಿ ಸ್ಥಿತಿ, ಆವಾಗ ಬೇಕೇ ಆಗಲ್ಲ. ಯಾವ ಟೈಮಲ್ಲಿ ಅವ್ರು ಬೈತಾ ಇದ್ದಾರೆ ಅಂದ್ರೂ ಏನಲ್ಲಿ ಒಂದು ಟೀಚರು ಸ್ಟೂಡೆಂಟ್ಗೆ ಬೈದು ಸ್ಕೋರ್ ಮಾಡಿ, ಹಿಂದಿನ ಕಾಲದಲ್ಲಿ ಗುರು ಶಿಷ್ಯ ಪರಂಪರೆ ಹೇಗಿತ್ತು, ಅವ್ರಿಗೆ ಶಿಕ್ಷೆ ಅಂತ ಕೊಟ್ಟು ಅವ್ರಿಗೆ ರಿಯಲೈಸ್ ಮಾಡಿಸಿ ಅವರನ್ನ ಅಲ್ಲಿಂದ ಒಳ್ಳೆ ಒಂದು ಸಮಾಜದ ವ್ಯಕ್ತಿಯಾಗಿ ಅವ್ರು ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅಲ್ಲಿ ಅವರು ಒಳ್ಳೆ ಶಿಷ್ಯರು. ಈಗ ತುಂಬಾ ಕಡಿಮೆ ಆ ತರ ಶಿಕ್ಷರು ಸಿಗ್ತಾರೆ, ಮತ್ ಪತ್ರಿಸರ್ತಾರೆ. ಇದನ್ನ ತಮ್ಮ ಜೀವನದಲ್ಲಿ ಒಂದು ರಾಜಕಾರಣಿಗಳ ಅಳವಡಿಸ್ಕೋಬೇಕು. ಆತ್ಮ ಜಾಗೃತಿನ, ಆಮೇಲೆ ಧ್ಯಾನನ, ಆಮೇಲೆ ಟೀಚರ್, ಆಮೇಲೆ ಡಾಕ್ಟರ್ಸ್, ಈ 3 ಜನಕ್ಕೆ ಒತ್ತಿ ಹೇಳಿದ್ರೆ, ಯಾಕಂದ್ರೆ ತುಂಬಾ ಜನಗಳ ಮೇಲೆ ಪರಿಣಾಮನ ಅವರು ಬೀರಿ ಬದಲಾವಣೆ ಅನ್ನೋದನ್ನ ಮಾಡಕ್ಕೆ ಅವರಿಂದ ಸಾಧ್ಯ. ತಮ್ಮ ಚಟುವಟಿಕೆ ದಿನನಿತ್ಯದ ಕಾರ್ಯದ ಜೊತೆಗೆ ಅವ್ರು ಇದನ್ನ ಸ್ವಲ್ಪ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ಈಗ ಎಷ್ಟು ಜನ ಬಂದಿದ್ರಲ್ಲಿ ಡಾಕ್ಟರ್ಸು ಟೀಚರ್ಸ್ ಅದು ಸ್ವಲ್ಪ ರಾಜಕಾರಣಿಗಳ ಕಮ್ಮಿ ಬರ್ತಿದ್ದಾರೆ. ಅವರು ಬಂದ್ರೆ ಬಹಳ ಚೆನ್ನಾಗಿರುತ್ತೆ. ಅದು ಪ್ರಯತ್ನ ನಡೀತಾ ಇದೆ, ನೋಡೋಣ. ಇವೆಲ್ಲ ಬುಕ್ಸ್ ಓದಕ್ಕರೆ ಏನಕ್ಕೆ ಹೇಳ್ತಾರೆ, ಪರಿಣಾಮ. ನಾವು ಆ ಬುಕ್ಕಿನ ಇನ್ಫ್ಲೂಯೆನ್ಸ್ ಅಲ್ಲಿ ಬಂದು ಅದು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರಿ ನಾವು ಬದಲಾಗಕ್ಕೆ ಕೆಲವೊಂದು ಇಂಥ ಮನುಷ್ಯನಿಂದ ನಾವು ಬೇಗನೆ ಕಲಿತಾ ಇರೋ ಬುಕ್ಸ್ ಓದೋದ್ರಿಂದನೂ ಕಲ್ತು ಬಿಡ್ತೀವಿ. ಆವಾಗ ನಮ್ಮ ಸುತ್ತ ಮನಸ್ಸು ಜಾಗೃತ ಆಗುತ್ತೆ. ಈ ರೀತಿ ನಡ್ಕೊಳಕ್ ನಮ್ಗೆ ಮಜಬೂರ್ ಅಂದ್ರೆ ನಮ್ಗೆ ಹೇಳುತ್ತೆ, ನೀನು ಈ ದಾರಿಲೇ ನಡೆಯುತ್ತೆ ಅಂತ ಹೇಳ್ತಾ ಇವತ್ತಿನ ಓದನ್ನ ಇಲ್ಲಿಗೆ ನಿಲ್ಸೋಣ. ಎಲ್ಲ ಧ್ಯಾನಿಗಳಿಗೆ, ನಮ್ಮ ಈ ಅಖಂಡ ಕರ್ನಾಟಕದ ಟೀಮ್ಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ, ಥ್ಯಾಂಕ್ ಯು ಗ್ರ್ಯಾಟಿಟ್ಯೂಡ್ ಸರ್. ಇದನ್ನ ನೀವು ಒಂದ್ ರೀತಿ ಇನ್ನು ಪ್ರಚಾರ ಅಂದ್ರೆ ಹಾಡ್ತಾ ಇದ್ದೀರಾ, ಎಲ್ಲ ಆತ್ಮಗಳನ್ನ ಒಳ್ಳೆ ತರಕ್ಕಂತ ಹೇಳಿ ಒಳ್ಳೆ ಪ್ಲಾಟ್ಫಾರ್ಮ್ ಇದು ಅಂತ ಹೇಳ್ತಾ ಇವತ್ತಿನ ಸ್ವಾಧ್ಯಾಯನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಇಷ್ಟೊತ್ತವರೆಗೂ ನಮಗೆ ಆತ್ಮದ ಲೋಕದ ನಿಯಮಗಳ ಬಗ್ಗೆ ತುಂಬಾ ಅದ್ಭುತವಾಗಿ ಬಹಳ ಚೆನ್ನಾಗಿತ್ತು.
ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಯಾವ್ದು ಸ್ವಾರ್ಥ ಯಾವ್ದು ನಿಸ್ವಾರ್ಥ, ಸಾಕಷ್ಟು ತಿಳಿಸಿದ್ದಾರೆ ಮೇಡಮ್. ಆತ್ಮದ ಬಗ್ಗೆ, ಹೇಗೆ ನಮ್ಮ ಆತ್ಮ ಬೆಳವಣಿಗೆ ಆಗತ್ತೆ, ನಾವು ಬೆಳವಣಿಗೆ ಆಗ್ಬೇಕಾದ್ರೆ ಯಾವ್ಯಾವ ಕ್ರಮವನ್ನ ಕೈಕೊಳ್ಬೇಕು, ಯಾವ್ದನ್ನ ಮಾಡಿದ್ರೆ ಏನ್ ಆಗುತ್ತೆ, ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಸೊ ಡಿಸ್ಕಷನ್ ಮಾಡೋಣ, ಮತ್ತೆ ಮಾಸ್ಟರ್ಸ್ ಯಾರಾದ್ರೂ ಇದ್ರೆ ಮಾತಾಡ್ಬೋದು. ಇಲ್ಲಿ ಒಬ್ರು ಮಾಸ್ಟರ್ ಬಂದಿದ್ದಾರೆ, ಹಿರಿಯೂರು. ಒಂದು ಅನೌನ್ಸ್ಮೆಂಟ್ ಇದೆ. ಸೊ ನಮಸ್ತೆ ಸರ್, ಗೌರೀಶ್ ಸರ್, ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ದಯವಿಟ್ಟು ಮಾಸ್ಟರ್ಸ್ ವಿಡಿಯೋ ಆನ್ ಮಾಡ್ಕೊಳ್ಳಿ, ದಯವಿಟ್ಟು ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ನಮಸ್ತೆ ಗೌರೀಶ್ ಸರ್. ನಮಸ್ತೆ ಸರ್, ನಮಸ್ತೆ. ಹಾಗೆ ಉಮಾಂಗಡಿ ಮೇಡಮ್ ಅವರಿಗೆ ನಮಸ್ಕಾರ. ನಮಸ್ಕಾರ ಹಾಗೆ ಎಲ್ಲಾ ಕರ್ನಾಟಕದ ಎಲ್ಲಾ ಧ್ಯಾನ ಬಂಧುಗಳಿಗೆ ನಮಸ್ಕಾರ, ಬೆಳಗಿನ ಶುಭೋದಯ. ನಮ್ಮೆಲ್ಲರ ಪರಮ ಪೂಜ್ಯ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ, ಗುರುಮಾತೆಯಾದಂತ ಸ್ವರ್ಣಮಲ ಪತ್ರಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಸೊ ಏನು ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಲ್ಲಿ ಪತ್ರಿ ಸರ್ ಅವರು ಹೇಳಿರ್ತಕ್ಕಂತ ಅಂಶಗಳನ್ನ ಚಾಚು ತಪ್ಪದೆ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂತ ನಮ್ಮ ಅಖಂಡ ಕರ್ನಾಟಕದ ಮುತ್ತುರಾಜ್ ಸರ್ ಅವರಿಗೆ, ಹಾಗೆ ಇವತ್ತು ಅದೇ ರೀತಿಯಲ್ಲಿ ಇವತ್ತು ಸತ್ಸಂಗವನ್ನು ನಡೆಸ್ಕೊಡ್ತಾ ಇರ್ತಕ್ಕಂತ 7 ದಿನಗಳಿಂದ ನಿರಂತರವಾಗಿ ಅದ್ಭುತವಾದಂತಹ ಉನ್ನತ ಲೋಕದ ಒಂದು ನಿಯಮಗಳ ಬಗ್ಗೆ, ಆತ್ಮಲೋಕದ ನಿಯಮಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತಕ್ಕಂತಹ ಮಾರ್ಗಡಿ ಮೇಡಮ್. ಸೊ ಪತ್ರಿ ಸರ್ ಅವರು ಏನ್ ಹೇಳಿದ್ದಾರೆ, ನಮಗೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅವು ನಮಗೆ ನಿರಂತರವಾಗಿ ನಡೀತಾ ಇರಬೇಕು. ಅದು ಈಗ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಕಡೆ ಇದು ನಡೀತಾ ಇರ್ತಕ್ಕಂಥದ್ದು. ಸೊ ಅದ್ರಲ್ಲಿ ಇವತ್ತಿನ ಒಂದು ಸತ್ಸಂಗನೂ ಸಹ ತುಂಬಾ ಅದ್ಭುತವಾಗಿ ಮೇಡಮ್ ಅವರು ಎಷ್ಟೋ ವಿಷಯಗಳು ನಮಗೆ ತಿಳಿದೇ ಇರ್ತಕ್ಕಂತ ಎಷ್ಟೋ ವಿಷಯಗಳನ್ನ ಅವರು ಇವತ್ತು ಈ ಒಂದು ಸ್ವಾಧ್ಯಾಯದ ಮುಖಾಂತರ ತಿಳಿಸ್ತಾ ಇದ್ರು. ನಾವು ಭೂಮಿ ಮೇಲೆ ಏನಕ್ಕೆ ಬಂದಿದೀವಿ, ಯಾವ ಉದ್ದೇಶಕ್ಕೋಸ್ಕರ ಬಂದಿದೀವಿ, ಬಂದ ಮೇಲೆ ಏನು ಮಾಡಬೇಕಾಗಿದೆ, ಸೊ ಅದನ್ನೆಲ್ಲ ನಾವು ಬಂದ ಮೇಲೆ ಮತ್ತೆ ಹೇಗಿರ್ಬೇಕಾಗಿದೆ, ಅವೆಲ್ಲ ವಿಚಾರಗಳನ್ನ ಇವತ್ತಿನ ಸ್ವಾಧ್ಯಾಯದಲ್ಲಿ ತಿಳಿಸ್ತಾ ಇದ್ರು ಮೇಡಮ್ ಅವರು. ತುಂಬಾ ಖುಷಿ ಆಯ್ತು ಮೇಡಮ್, 7 ದಿನದಿಂದ ನೀವು ಇದನ್ನ ಈ ಒಂದು ಕಾರ್ಯಕ್ರಮದ ಸ್ವಾಧ್ಯಾಯನ ನಡೆಸ್ಕೊಡ್ತಾ ಇದ್ದೀರಾ ಹೇಳಿ ಹೇಳಿದ್ರಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾಗೆ ನಾನು ಒಂದು ಅನೌನ್ಸ್ಮೆಂಟ್ ಮಾಡ್ಲಿಕ್ಕೆ ಇವತ್ತು ನಾನು ಅವಕಾಶವನ್ನ ನಮ್ಮ ಮುತ್ತುರಾಜ್ ಸರ್ ಕೇಳ್ಕೊಂಡೆ. ಅವರು ಇವತ್ತು ನನಗೆ ಒಂದು ಅವಕಾಶನ ಒದಗಿಸ್ಕೊಟ್ಟಿದ್ದಾರೆ. ಸೊ ಇದೇ ತಿಂಗಳು 16ನೇ ತಾರೀಕು ಭಾನುವಾರ ಬೆಳಿಗ್ಗೆ 9 ರಿಂದ ಸಂಜೆ 6 ಗಂಟೆವರೆಗೂ ಮಹಾಮೈತ್ರೇಯ ಪತ್ರಿಜಿ ಪಿರಮಿಡ್, ಆದಿವಾಲ, ಹಿರಿಯೂರು ಇಲ್ಲಿ ಈಗಾಗಲೇ ಅದು ಪಿರಮಿಡ್ ನ ಮೇಲ್ಗಡೆ ಎಲ್ಲಾ ಸ್ಟ್ರಕ್ಚರ್ ಮತ್ತೆ ಶೀಟಿಂಗ್ ಕಾರ್ಯ ಎಲ್ಲ ಮುಗಿದಿದ್ದು, ಇನ್ನ ಗೋಡೆ ಕೆಲಸ ಅವೆಲ್ಲವೂ ನಡೀತಾ ಇದೆ. ಸೊ ಅಷ್ಟರ ಮಧ್ಯದಲ್ಲಿ ನಮಗೆ ಚಂದು ಸರ್ ಪಿರಮಿಡ್ ವ್ಯಾಲಿಯಿಂದ ಅವರು ಇಲ್ಲಿ ಆಗಮಿಸಿದಾಗ, ಇಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಾಗ ಅವರಿಗೆ ಇಲ್ಲಿ ಒಂದು ಮೆಸೇಜ್ ಬಂದಿದ್ದು, ಇಲ್ಲಿ 8 ಗಂಟೆಗಳ ಒಂದು ನಿರಂತರ ಪ್ರಾಣ ಪ್ರತಿಷ್ಠಾಪನಾ ಸಂಗೀತ ನಾದ ಧ್ಯಾನವನ್ನ ಮಾಡಿಸ್ಬೇಕು ಅಂತಕ್ಕಂಥದ್ದು ಮೆಸೇಜ್ ಅವರಿಗೆ ಬಂತು. ಸೊ ಅದರ ಹಾಗೆ ನಾವು 16ನೇ ತಾರೀಕು ಈ ಒಂದು ಪ್ರಾಣ ಪ್ರತಿಷ್ಠಾಪನಾ ಸಂಗೀತ ನಾದ ಧ್ಯಾನವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ವಿದ್ವಾನ್ ಶ್ರೀ ಗಣೇಶ್ ಅವರ ಒಂದು ಸಂಗೀತ ತಂಡದಿಂದ ಈ ಒಂದು 8 ಗಂಟೆಗಳ ಒಂದು ನಿರಂತರ ಸಂಗೀತ ಧ್ಯಾನ ಇರುತ್ತೆ. ಸೊ ಒಂದು ದಿನದ ಒಂದು ಮ್ಯೂಸಿಕ್ ಫೆಸ್ಟ್ ಅಂತ ಹೇಳಿ ಹೇಳಬಹುದು.